ಯಾರು ಮಂತೇಶ್? ಮಾಂತೇಶ್ ಜೊತೆ ಮಾತಾಡುವಾಗ ಮನಸ್ಸು ಒಳಗಡೆನೆ ಮಾತಾಡ್ಕೋಬೇಕು. ಯಪ್ಪ ಈ ಕಣ್ಣೋಡಿರಿ ಏನ್ರಿ ಆ ಅಜಾನಬಾಹು ಅವರು ಡ್ರ್ಯಾಗನ್ ಮಂಜೂರೇ ಸುಸ್ತಾಗೋಗ್ಬಿಟ್ರು. ಡ್ರ್ಯಾಗನ್ ಮಂಜೂರ್ಗೆ ಹೀರೋನೇ ಟಕ್ಕರ್ ಕೊಡೋದು ಕಷ್ಟ ಇದೆ. ಅದ್ರಲ್ಲೊಬ್ಬ ಕಾಮಿಡಿಯನ್ ಈ ಲೆವೆಲ್ಗೆ ಟಕ್ಕರ್ ಕೊಟ್ಬಿಟ್ರಲ್ರಿ. ಇಡೀ ಟೀಸರ್ ಅಲ್ಲಿ ಅವ್ರು ದಮ್ ಅಂತ ಇಳಿಸ್ಬಿಟ್ರೆ ಅವ್ರನ್ನ. ಇಲ್ಲ, ನನಗೆ ಶಾಕ್ ಇದೆ. ಯಾಕೆಂದರೆ ಡ್ರ್ಯಾಗನ್ ಮಂಜೂರ್ ಈ ಹೈಟ್ ಇದ್ದಾರೆ, ಶಾರ್ಟಲ್ಲಿ ಹಿಂಗೆ ಎತ್ಬಿಡೋರು ನಾನು ಬಟ್ ಒಳ್ಳೆ ಮೂಮೆಂಟ್. ಯಾಕೆಂದರೆ ಆ ಒಂದು ಎಪಿಸೋಡು ನಾನು ದೊಡ್ಡ ಬಿಲ್ಡಪ್ ಕೊಡೋ ಸೀಕ್ವೆನ್ಸ್ ಅದು. ಆ ಡ್ರ್ಯಾಗನ್ ಮಂಜೂರ್ಗೆ ನಾನು ಹೇಳೋದಿದೆಯಲ್ಲ, ನನಗೆ ಫಸ್ಟ್ ಟೈಮ್, ಯಾಕಂದರೆ ಭೀಮಾ ನೋಡಿದಾಗಲೇ ಯಾರಿಗೂ ಇದು ವಿಲನ್ ಅಂತ ಬಂದಿತ್ತು. ನೋಡಿದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಕೌಂಟ್ರಿ ನನಗೆ ಸಿಕ್ಕವ್ರೆ. ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸೊಳಗಡೆನೆ ಮಾತಾಡ್ಕೋಬೇಕು. ಬಟ್ ಅವ್ರಷ್ಟಿದ್ರೂ ಮುಗ್ಧ ಮನಸ್ಸು, ಬಟ್ ಎಲ್ಲ ಒಂದು ಕಡೆ ಇತ್ತು ಭಯ. ಬಟ್ ಟೀಸರ್ ನೋಡಿದಾಗ ನನಗೆ ಅನ್ನಿಸ್ತು, ಗುರು ಚೆನ್ನಾಗಿ ಹೇಳಿದ್ದೀನಿ ಅಂತ. ಎಸ್, ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಮ್ಮ ಜೊತೆಗೆ ಇವ್ರ ಬಗ್ಗೆ ನಿಮ್ಗೇನು ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಇವರಿಗೆ ನೀವು ಆಶೀರ್ವಾದ ಕೊಟ್ಟಿದ್ದೀರಿ, ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಒಂದೊಂದೇ ಹಂತವಾಗಿ ತಾನೇನು ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದಾರೆ. ಮಹಂತೇಶ್ ಹಿರೇಮಠ್ ಪಕ್ಕಾ ದೇಸಿ ಪ್ರತಿಭೆ. ಈಗ ಸಿನಿಮಾದಿಂದ ಸಿನಿಮಾಕ್ಕೆ ತನ್ನ ಪ್ರತಿಭೆ ಏನು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಹೌದಲ್ಲ ಅರಸಯ್ಯ? ಎಸ್, ಥ್ಯಾಂಕ್ ಯು ಸೋ ಮಚ್. ಬಹಳ ದಿನ ಆಯ್ತು ನಿಮ್ ಭೇಟಿಯಾಗಿ. ಅವಾಗ ಸಿಗ್ತಾ ಇದ್ವಿ, ಅವಾಗ ಮಾತಾಡ್ತಿದ್ವಿ. ಕಂಠೀರವ ಸ್ಟುಡಿಯೋದಲ್ಲಿ ಒಂದ್ಸಲ ನಾನು ನಿಮ್ಮನ್ನ ಒಂದು ನಿಧಿ ಸುಬ್ಬಯ್ಯ ಅವ್ರನ್ನ ಮಾತಾಡ್ತೀನಿ. ತುಂಬಾ ದೊಡ್ಡ ಮಟ್ಟಕ್ಕೆ ವೈರಲ್ ಆಗಿತ್ತು. ಎಸ್, 100%. ನೀವು ಪ್ರತಿ ಸಾರಿ ಒಂದು ಇಂಟರ್ವ್ಯೂ ಮಾಡಬೇಕಾದಾಗ ಯಾವುದೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಮಾಡ್ತಿರಲ್ಲ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ತುಂಬ ರೀಚ್ ಆಗುತ್ತೆ. ಆಮೇಲೆ ನಮ್ಮ ಸಿನಿಮಾದವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಆ ವಿಷಯದಲ್ಲಿ ಬಂದರೆ ನಿಧಿ ಸುಬ್ಬಯ್ಯ ಅವ್ರ ಜೊತೆ ನಾವು ಮಾಡಿದ ಆ ಕಂಟೆಂಟ್ ತುಂಬ ಚೆನ್ನಾಗಿ ಹೋಗಿತ್ತು. ಅದಾದ್ಮೇಲೆ ಮತ್ತೆ ಇವತ್ತು ಸೇರ್ತಾ ಇದ್ದೀವಿ. ಲವ್ಲಿ ಸರ್, ಅಂದ್ರೆ ಇಂಥ ಶೂಟಿಂಗ್ ಸ್ಪಾಟಲ್ಲೂ ನಮ್ಮೊಂದು ಚಿಕ್ಕ ಕರೆದು ತೆಂಗಿನ ಮರದ ಬುಡದಲ್ಲಿ ಮಾತಾಡ್ಸಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನನ್ಗೆ ಅವಾಗಿಂದನೂ ಇತ್ತು ಮಹಂತೇಶ್ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು, ಹೆಂಗೈತೇನೋ ಅವ್ರ ಲೈಫ್ ಕೇಳಿದ್ರೆ ನಮ್ಗೆ ಏನಾದ್ರು ಖುಷಿ ಆಗ್ಬೋದೇನೋ, ಏನಾದ್ರು ಇನ್ಸ್ಪಿರೇಷನ್ ಕತೆ ಇರ್ಬೋದು ಅಂತ ಹೇಳಿ. ಸರ್, ಎಷ್ಟು ಸಿನಿಮಾ ಮುಗಿಸ್ತೀರೀಗ? ಈಗ ಒಂದು 45 ಹತ್ತತ್ರ 50 ಆಗ್ತಾ ಇದೆ. ನೋಡಿ, 45 ಸಿನಿಮಾದಲ್ಲಿ ಒಂದು ಸಿನಿಮಾದಲ್ಲಿ ಹೀರೋನೇ ಆಗ್ಬಿಟ್ರಲ್ಲ. ಅದು ಕನ್ಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅದು ಗಾಡ್ ಗಿಫ್ಟು, ನನ್ನ ಅದೃಷ್ಟನೋ ಅಥವಾ ನಾವು ಅಪ್ಪ ಅಮ್ಮನ ಆಶೀರ್ವಾದನೋ ಗೊತ್ತಿಲ್ಲ. ಬಟ್ ನಂದೊಂದು ತಂಡ ಇತ್ತು, ಡೈರೆಕ್ಟರ್ ಆಗಲಿ, DOP ಆಗಲಿ, ಆರ್ಟ್ ಡೈರೆಕ್ಟರ್ ಎಲ್ಲ ನಾವು ಫ್ರೆಂಡ್ಸು, ನಾವೆಲ್ಲ ಸೇರಿಕೊಂಡು ಒಂದು ಸಿನಿಮಾ ಮಾಡೋಣ ಅಂದಾಗ ಆವಾಗ ಹುಟ್ಟಿದ ಕಥೆನೇ ಅರಸಯ್ಯನ ಪ್ರೇಮ ಪ್ರಸಂಗ. ಬಟ್ ಜನ ಅದನ್ನು ನೋಡಿ ಇಷ್ಟೊಂದು ಅಪ್ರಿಷಿಯೇಟ್ ಮಾಡ್ತಾರೆ, ಇಷ್ಟು ಎಂಜಾಯ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಎಸ್, ಭಾಳ ಖುಷಿ ಆಯ್ತು ಅರಸಯ್ಯ ಸಿನಿಮಾ ಕೂಡ. ಅರಸಯ್ಯ ಒಂದು ಒಳ್ಳೆ, ಅಂದ್ರೆ ನೀವೇನು ಸಾಬೀತು ಮಾಡೋದಕ್ಕೆ ಒಂದೊಂದೇ ಅವಕಾಶಗಳು ಸಿಗ್ತಾ ಇದೆ. ಅದರಲ್ಲಿ ಒಂದು ಒಳ್ಳೆ ಲೈನ್ ಇದೆಯಲ್ಲಪ್ಪ, ಈಗ ಅರಸಯ್ಯನ ಪ್ರೇಮ ಪ್ರಸಂಗ. ಹೆಂಗೆ ಜೀವನದ ಪ್ರೇಮ ಪ್ರಸಂಗ, ಜೀವನದಲ್ಲಿ ಏನೇನು ಪ್ರೇಮ, ಏನೇನು ಪ್ರೀತಿ, ಪ್ರೇಮಾಂಕುರಗಳು ಯಾವ್ದು ಇಲ್ಲ, ಪ್ರೇಮಾಂಕುರಗಳು ಜೀವನದಲ್ಲಿ ಏನಿಲ್ಲ. ನನ್ಗೆ ಒಂದು ಮದುವೆ ಆಗಿದೆ, ಒಂದೇ ಮದುವೆ ಆಗಿದೆ. ಸೊ ನಾನು ನಮ್ಮ ಅಕ್ಕನ ಮಗಳನ್ನೇ ಮದುವೆ ಆಗಿರೋದು. ನನಗೆ ನನ್ನ ವೈಫು ಅವಾಗ ಮಾಮ ಅಂತ ಹೇಳ್ತಾಳಲ್ಲ, ನೀವು ಅಂದಾಗ ಅಂತ ನನಗೆ ಒಂಥರ ಆಯಿತು. ಬಟ್ ಖುಷಿಯಾಗಿದ್ದೀವಿ. ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಇಟ್ಸ್ ಕ್ಯೂಟ್ ಫ್ಯಾಮಿಲಿ ಥರ ಚೆನ್ನಾಗಿ. ಎಲ್ಲೂ ಪಾಪ ಟೀ ಬಿಸ್ಕೆಟು ಉಪ್ಪಿಟ್ಟು ಕೇಸರಿ ಬಾತ್ ತಿನ್ನೋ ಅವಕಾಶ ಬರಲೇ ಇಲ್ಲ? ಇಲ್ಲ ಸರ್, ನಾನು ಯಾವಾಗಲೂ ಮನೆ ಊಟ ಇಷ್ಟಪಡ್ತೀನಿ. ರೊಟ್ಟಿ, ಬೇಳೆ, ಸಾಂಬಾರು. ಐ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ನನಗೆ ಅದಕ್ಕೇನು ಬೇಜಾರಿಲ್ಲ. ನೋ, ಐ ಆಮ್ ಹ್ಯಾಪಿ. ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಪಾರ್ಲೇಜಿ ಬಿಸ್ಕೆಟ್ ತಿಂದಿಲ್ಲ ಹಂಗಾರೆ? ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೀನಿ. ವಯಸ್ಕರ ಆದ್ಮೇಲೆ ಬಂದಿಲ್ಲ? ಇಲ್ಲ, ಅದು ಆಸೆ ಹೊರಟೋಯ್ತು. ಸೂಪರ್ ಸರ್, ಲವ್ಲಿ ಸರ್. ಹೆಂಗೆ ಸರ್, ಅಂದ್ರೆ ನಮಗೆ ಅಲ್ಪ ಸ್ವಲ್ಪ ಗೊತ್ತು, ಆಗಾಗ ಕೇಳ್ತಾ ಇರ್ತೀವಿ. ಯಾವ ಊರು ನಿಮ್ದು ಹಿರೇಮಠ್ ಅವ್ರದ್ದು? ನಂದು ಯಾದಗಿರಿ ಜಿಲ್ಲೆ, ಹುಣಸಗಿ ತಾಲೂಕು, ಕೊಡೇಕಲ್ ಅನ್ನೋ ಒಂದು ಗ್ರಾಮ.
ನಮ್ಮೂರಲ್ಲಿ ಇನ್ನೊಬ್ಬ ಸೆಲೆಬ್ರಿಟಿ ಇದ್ದಾರೆ, ಮೀನ್ಸ್ ರಾಜು ಗೌಡ ಪೊಲಿಟಿಷಿಯನ್ನು. ಅವರು ಕೂಡ ಕೊಡೇಕಲ್ಲು ಗ್ರಾಮದವರು. ಹೌದು ಹೌದು, ಅವರು ಕೊಡೇಕಲ್ಲವರೇ, ನಮ್ಮ ಗ್ರಾಮದವರೇ. ನನ್ಗೆ ತುಂಬ ಆತ್ಮೀಯರು ಆ್ಯಕ್ಚುಲಿ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಅವ್ರ ಜೊತೆ ನಾನು ಕ್ರಿಕೆಟ್ ಆಡ್ಕೊಂಡು ಬೆಳೆದಿರೋರು, ಒಂದೇ ಊರವ್ರಲ್ವಾ. ಈಗಲೂ ಗ್ರೌಂಡ್ ಬಿಟ್ಟು ಹೋಗಿ ಹೊಡಿತಾರೆ ಸರ್ ಅವರು. ಅಯ್ಯೋ, ಅವರು ಅವ್ರ ಬ್ರದರು ಇಬ್ಬರು ಕ್ರಿಕೆಟ್ ಪ್ಲೇಯರ್, ಸಕ್ಕದಾಗ ಆಡ್ತಾರೆ. ಹಿಂಗಾಗಿ ನಮ್ಮೂರು ಅವರಿಂದನೇ ಇನ್ನೊಂಚೂರು ಪ್ರಸಿದ್ಧಿ ಆಗಿದ್ದು ರಾಜುಗೌಡರಿಂದ. ಯಾಕಂದರೆ ಈಗ ಇಂಡಸ್ಟ್ರಿ ಸುಮಾರು ಸೆಲೆಬ್ರಿಟಿಗಳು ಅವ್ರ ಫ್ರೆಂಡ್ಸ್ ಇದ್ದಾರೆ, ಪೊಲಿಟಿಷಿಯನ್ಸ್ಗಳಿದ್ದಾರೆ. ಹೀಗಾಗಿ ನಮ್ಮೂರು ರಾಜುಗೌಡರಿಂದ ಇನ್ನೂ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು. ಅದೇ ನನ್ನ ಊರು, ಹುಟ್ಟೂರು. ಹೆಂಗೆ ಬೆಂಗಳೂರಿಗೆ ಏನಕ್ಕೆ ಬಂದಿದ್ದು? ನಾನು ಟೊಯೋಟಾ ಎಂಪ್ಲಾಯ್ ಆ್ಯಕ್ಚುಲಿ. ಹೌದಾ ಸರ್? ಟೊಯೋಟಾ ಎಂಪ್ಲಾಯಿ. ಸೆಟ್ಲ್ ಆಗ್ಬಿಡ್ತಿದ್ರು ಸರ್ ಬಿಡದಿಲ್ಲಿ. ಸೆಟ್ಲೇ ಆಗಿದ್ದೆ, ಅದನ್ನ ಬಿಟ್ಟು ಬಂದಿದ್ದು. ಪರ್ಮನೆಂಟ್ ಎಂಪ್ಲಾಯ್ ನಾನು. ಅಲ್ಲಿ 6 ರಿಂದ 7 ವರ್ಷಗಳ ಕಾಲ ಕೆಲಸ ಮಾಡಿದೆ. ಕೆಲಸ ಮಾಡಿ ನನಗೇನು ಅಂದರೆ ಯಾವತ್ತೂ ಕ್ರಿಯೇಟಿವ್ ಪಾರ್ಟಾಗಿ ನಾನು ಉಳ್ಕೋಬೇಕು ಅಂತ ಆಸೆ. ಪ್ರತಿದಿನ ಒಂದೇ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಆ ಉದ್ದೇಶದಿಂದ ಒಂದು ರೈಟ್ ಟೈಮಲ್ಲಿ ನಂಗೆ ಯಾಕೋ ಲೈಫ್ ಒಂಥರ ಜಿಗುಪ್ಸೆ ಥರ ಬಂತು. ಬೆಳಿಗ್ಗೆ ಹೋಗೋ, ಕೆಲಸ ಮಾಡು, ಬಾ, ಸಂಬಳ ತಗೋ, ಖರ್ಚು ಮಾಡು, ಈ ಥರದ್ದೊಂದು 6-7 ಇಯರ್ಸು ಒಂಥರ ಅನ್ನಿಸ್ತಾ ಇತ್ತು. ನನಗೆ ಆಗ್ತಾ ಇರಲಿಲ್ಲ ಆ ಲೈಫು. ಏನೋ ಲೈಫಲ್ಲಿ ಏನೋ ಮಾಡೋಣ, ಏನೋ ಬೇರೆ ಹುಡ್ಕೊಳ್ಳೋಣ ಅಂತ ನನ್ನೊಳಗಡೆ ಗೊಂದಲ ಯಾವಾಗಲೂ ಕಾಡೋದು. ಆ ಟೈಮಲ್ಲಿ ಅನಿಸಿದ್ದೆ ನಾನು ಆ್ಯಕ್ಟ್ರ್ ಆಗಬೇಕು ಅಂತ. ಸೊ ದೆನ್ ನಾನು ಈಗ ತಾನೇ ಹೇಳಿದ್ರೆ ನನಗೆ ಮುದ್ದೆ ಇಷ್ಟ, ಅನ್ನ ಸಾರು ಇಷ್ಟ, ಉಪ್ಪಿಟ್ಟು, ಕೇಸರಿ ಬಾತು, ಬಿಸ್ಕೆಟ್ ಇಷ್ಟ ಇಲ್ಲ ಅಂತ ಅಂದವರು ಇದು ಮೂರು ತಿಂಡಿ ತಿನ್ನಕ್ಕೆ ಬಂದಿರಲ್ಲ ಇಲ್ಲಿಗೆ. ಹೇಳಿ ಸರ್. ಆಮೇಲೆ ಟೊಯೋಟಾ ರಿಸೈನ್ ಮಾಡಿ ಬಂದು ಇಲ್ಲಿ ಅಭಿನಯ ತರಂಗ ಅಂತ ಒಂದು ಶಾಲೆಯಲ್ಲಿ ಆ್ಯಕ್ಟಿಂಗ್ ಡಿಪ್ಲೊಮೊ ಮಾಡಿದೆ. ದೆನ್ ಥಿಯೇಟ್ರ್ ಮಾಡಿದೆ. ಯಾಕೆಂದರೆ ನನಗೆ ಒಂದು ಕ್ಲಾರಿಟಿ ಏನು ಗೊತ್ತಾ ಬೈ, ಎಲ್ಲಾದರೂ ಹೋಗಿ ಕೆಲಸ ಮಾಡಬೇಕು ಅಂದರೆ ಕೆಲಸ ಕಲಿಬೇಕು, ಆಮೇಲೆ ಕೆಲಸ ಕೇಳಬೇಕು. ಸೊ ಅದು ನಾನು ಡೈರೆಕ್ಟಾಗಿ ನಾನು ಆ್ಯಕ್ಟಿಂಗಿಗೆ ಇಷ್ಟ ಇದೆ, ನಾನು ಬಂದು ಅವಕಾಶ ಕೇಳಲಿಲ್ಲ. ಫಸ್ಟು ರಂಗಭೂಮಿಗೆ ಸೇರಿಕೊಂಡೆ, ಒಂದಿಷ್ಟು ನಾಟಕಗಳನ್ನ ಮಾಡಿದೆ, ಒಂದಿಷ್ಟು ಅಧ್ಯಯನಗಳು ಮಾಡಿದೆ, ಆಲೋಚನೆಗಳು ಮಾಡಿದೆ, ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡಿದೆ. ಅದಾದಮೇಲೆ ಒಂದೊಂದೇ ಆಡಿಷನ್ ಕೊಡ್ತಾ ಒಂದೊಂದೇ ಚಿಕ್ಕ ಪಾತ್ರಗಳನ್ನ ಮಾಡಿಕೊಂಡು ಒಂದಿಷ್ಟು ಫ್ರೆಂಚ್ ಬಿರಿಯಾನಿ ಬಿಫೋರ್ ಒಂದು 7-8 ಸಿನಿಮಾ ಚಿಕ್ಕ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಎಸ್, ನಾನು ಫಸ್ಟು ಸಿನಿಮಾ ಅಟೆಂಡ್ ಮಾಡಿದ್ದೆ ಜೂನಿಯರ್ ಆರ್ಟಿಸ್ಟ್ ಆಗಿ, ಗೋಲಿ ಸೋಡಾ ಅನ್ನೋ ಒಂದು ಸಿನಿಮಾದಲ್ಲಿ. ಆಮೇಲೆ ಜೂನಿಯರ್ ಆರ್ಟಿಸ್ಟ್. ಅದರಲ್ಲಿ ಎಲ್ಲ ಫ್ರೇಮ್ಗಳಲ್ಲೂ ಔಟ್ ಆಫ್ ಫೋಕಸಲ್ಲಿ ಇಷ್ಟು ಕೂದಲಿರೋದು ನಾನು ಇದ್ದೇ ಇರ್ತೀನಿ. ಸೊ ಅದು ನನ್ನ ಮೊದಲನೇ ಸಿನಿಮಾ. ಅದಾದಮೇಲೆ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ, ಯಾಕಂದರೆ ಇನ್ನೂ ಅವಕಾಶಗಳು ಸಿಕ್ಕಿರಲಿಲ್ಲ. ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಆಪ್ರೇಷನ್ ಅಲ್ಮೇಲಮ್ಮ ಅಂತ ಒಂದು ಸಿನಿಮಾ ರಿಷಿ ಸರ್ದು, ಅದಕ್ಕೆ ಆಮೇಲೆ ಸೆಟ್ ಬೈ ಸುನಿ ಸರ್ ಡೈರೆಕ್ಟ್ರು. ನಾನು ಇದು ಥಿಯೇಟ್ರು ಆ್ಯಕ್ಟಿಂಗ್ ಡಿಪ್ಲೊಮಾ ಆದಮೇಲೆ ಕೂಡ ನಾನು ಅದು ಮಾಡಿ ದೆನ್ ಅದಾದಮೇಲೆ ಆಡಿಷನ್ ಅವಾಗ ಕೊಡ್ತಾನೇ ಇದ್ದೆ. ಅವಾಗ ಸಿಕ್ಕಿದ್ದು ಸಿನಿಮಾ ಫ್ರೆಂಚ್ ಬಿರಿಯಾನಿ, ಅಪ್ಪು ಸರ್ ಬ್ಯಾನರಲ್ಲಿ. ನೋಡಿ, ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ ತಿನ್ನೋರಿಗೆ ಬಿರಿಯಾನಿನೇ ಸಿಕ್ತು. 100% ಅಷ್ಟೇ. ಅಂದರೆ ತಾಳ್ಮೆ ಇರಬೇಕು. ಆಮೇಲೆ ನನಗೆ ಗೊತ್ತಿರೋದೇನು ಗೊತ್ತಾ ಬೈ, ನೀವು ಹೋಗ್ತಾರ ಕೆಲಸದ ಬಗ್ಗೆ ಕ್ಲಾರಿಟಿ ಇದ್ದಾಗ ಶ್ರದ್ಧೆ ಒಂದಿರಬೇಕು, ಆಯಿತಾ, ಒಂದು ನಂಬಿಕೆ ಅನ್ನೋದೊಂದು ಇರಬೇಕು. ಒಂದು ಮಾತು ಹೇಳಿದ್ರಿ, ಅಂದರೆ ರಂಗಭೂಮಿಯಲ್ಲಿ ಇದು ವಿಚಾರ ಇರಲೇಬೇಕು, ಅಥವಾ ಒಬ್ಬ ನಟನಾಗೋನಕ್ಕೆ ಇದು ವಿಷಯ ಇರಲೇಬೇಕು. ಅಧ್ಯಯನ, ಆಲೋಚನೆ, ಹೌದು, ಅದ್ರ ಬಗ್ಗೆ ಆವಾಹನೆ, ಒಳಗೆ ತಗೊಳ್ಳೋ ವಿಚಾರ ಆಗಿರ್ಬೋದು. ಅದಾದ ನಂತರ ಅಭಿನಯ ಬರುತ್ತೆ. ಹೌದು ನಾನು ಹೇಳ್ತಿರೋದು ಸರ್. ಈಗ ನಾನು ಹೇಳ್ತೀನಿ, ನೀಟಾಗಿ ಫಾಲೋ ಮಾಡಿದ್ದೀರಿ ಅನ್ನೋ ವಿಚಾರ 100% ಸರ್. ಏನು ಗೊತ್ತಾ ಸರ್, ನಾನು ಟೊಯೋಟಾದಲ್ಲಿ ಕಲ್ತಿದ್ದು ಒಂದೇ, ಟೈಮ್ ಸೆನ್ಸು. ಎಲ್ಲೇ ಹೋಗಲಿ ಒಂದು ಟೈಮ್ ಸೆನ್ಸ್ ಇರಬೇಕು, ಒಂದು ಶ್ರದ್ಧೆ ಇರಬೇಕು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಈಗ ನಾನು ನಟನೆ ಮಾಡ್ತಾಯಿದ್ದೀನಿ, ನನ್ನನ್ನು ನಾನು ಫಸ್ಟ್ ನಂಬಬೇಕು. ನಾನೊಬ್ಬ ನಟ, ನಾನು ಮಾಡೋ ಅಭಿನಯ ಅವರು ನಂಬಬೇಕು ಅಂದರೆ ಫಸ್ಟ್ ನಾನು ನಟ ಅಂತ ನನಗೆ ಗೊತ್ತಿರಬೇಕು. ಆಮೇಲೆ ಅವ್ರು ನಂಬ್ತಾರೆ, ಗುರು ಇವ್ನು ನಟ ಗುರು ಅಂತ. ನಿನಗೆ ಆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಅವ್ರು ಹೆಂಗೆ ಒಪ್ತಾರೆ? ಸೊ ನಾ ಹೇಳೋದೇನೆಂದರೆ, ನನ್ನ ಪ್ರಕಾರ ನಾನು ಹೇಳ್ತಿರೋದು, ಫಸ್ಟು ನಿನ್ನನ್ನು ನೀನು ನಂಬು, ಆಮೇಲೆ ನಿನ್ನನ್ನು 10 ಜನ ನಂಬ್ತಾರೆ. ಸೊ ಅದು ನಾನು ಕಲ್ತಿದ್ದು. ಸೊ ಹಿಂಗಾಗಿ ನಾನು ಥಿಯೇಟ್ರ್ ಮಾಡ್ಬೇಕಾದಾಗ ಇನ್ನೂ ತುಂಬ ಸಣ್ಣ ಇದ್ದೆ. ಎಲ್ಲ ಬೇರೆ ಬೇರೆ ಥರ ಆಡ್ಕೊಳ್ಳೋರು, ಇವನೇನು ನಟ ಆಗ್ತಾನೆ, ಇವನೇನಿದು ಆಗ್ತಾನೆ, ಅವೆಲ್ಲ ಬರೋದು. ಸಣ್ಣಕ್ಕಿದ್ದೆ, ಇನ್ನೂ ಕಪ್ಪಗಿದೆ. ಇಂಡಸ್ಟ್ರಿ ಬಂದಮೇಲೆ ಅವು ಕ್ರೀಮ್ ಅವು ಹಾಕಿ ಒಂಚೂರು ಏನೋ, ಈಗ ಒಂಚೂರು ಶೈನಿಂಗ್ ಹೊಡಿತಾ ಇದ್ದೀನಿ. ಇಂಡಸ್ಟ್ರಿ ಬಂದಮೇಲೆ ಅದು ಇದು ಹಾಕಿ ಒಂಚೂರು ಶೈನಿಂಗ್ ಹೊಡಿತಾ ಇದೆ. ಅದ್ರ ಬಿಫೋರ್ ಇನ್ನೂ ಕಪ್ಪಿದ್ದೆ. ಸೊ ಅವಾಗ ಇವನೇನು ಆಗ್ತಾನೆ ಬಿಡು, ಅವನೇನು ಆಗ್ತಾನೆ ಬಿಡು ಅಂತ ಹೇಳ್ಸರು. ಬಟ್ ನಾನು ಯಾವತ್ತೂ ಯಾವುದಕ್ಕೂ ಕಿವಿ ಕೊಡಲಿಲ್ಲ.
ನನ್ನ ಫೋಕಸ್ ಎಲ್ಲಿತ್ತು ಗುರು, ನನ್ನ ಗೋಲಲ್ಲಿ ಐತೆ, ಅಷ್ಟು ದೂರ ನಡೆಯೋದು ಇದೆ, ನಾನು ಅದನ್ನು ಫೋಕಸ್ ಮಾಡೋಣ ಅಂತ ಅದೊಂದೇ ಫೋಕಸ್ ಮಾಡಿದೆ. ಇವತ್ತು ಭಗವಂತನ ಆಶೀರ್ವಾದದಿಂದ ಒಂದಿಷ್ಟು ಅವಕಾಶಗಳು ಸಿಕ್ತು, ಒಂದಿಷ್ಟು ಸಿನಿಮಾಗಳು ಮಾಡಿದೆ, ಜನರ ಪ್ರೀತಿ ಆಶೀರ್ವಾದ ಸಿಕ್ತು. ಇವತ್ತು ನಿಮ್ಮ ಜೊತೆ ನಿಂತು ಮಾತಾಡ್ತಿದ್ದೆ. ಯಾದಗಿರಿಯವರಿಗೆ ಅಥವಾ ಉತ್ತರ ಕರ್ನಾಟಕದ ಒಂದಷ್ಟು ಮಂದಿಗೆ ಕೆಲಸ ಅನ್ನೋ ವಿಚಾರ ಇದೆಯಲ್ಲ ಸರ್, ಅವರಷ್ಟು ಇನ್ವಾಲ್ವ್ಮೆಂಟ್, ಅವರು ಆ ವಿಚಾರಕ್ಕೆ ಕೆಲಸಕ್ಕೆ ಕೊಡುವಂತ ಭಕ್ತಿ ಇದೆಯಲ್ಲ ಭಾರಿ ದೊಡ್ಡದು. ಗುರು ನಿಮ್ಗೆ ಸಿಕ್ಕಿದ ಟೊಯೋಟಾದಲ್ಲಿ ಕೆಲಸ ಬಿಟ್ಟು ಬರ್ಬೇಕಾರೆ ಅಥವಾ ಬಿಡ್ತೀನಿ ಅಂತ ಹೇಳಿದಾಗ ಮನೆಗೆ ಬಿಡ್ಲಿಲ್ಲೇನೋ? ಎಲ್ಲ ಬಿಡೋದೆಲ್ಲ 3 ವರ್ಷ ಮಾತೇ ಆಡಿರಲಿಲ್ಲ. ಯಾಕೆಂದರೆ ಸರ್ ಒಂದು ವಿಷಯ ಹೇಳ್ತೀನಿ, ಟೊಯೋಟಾದಲ್ಲಿ 45,000 ಸಂಬಳ ಸಿಗ್ತಾ ಇದೆ, ಸೆಟ್ಲ್ ಆಗಿದ್ದೀನಿ ಆಯಿತಾ. ಇನ್ನೇನು ಮದುವೆ ಆಗಿ ಸೆಟ್ಲ್ ಆಗೋ ಮೂಮೆಂಟು. ಸಡನ್ನಾಗಿ ಮನೆ ಕೆಲಸ ಬಿಟ್ಟಾಗ ಯಾವುದೇ ತಂದೆ ತಾಯಿಗಳಿಗಾದ್ರೂ ಬೇಜಾರಾಗುತ್ತೆ. ಯಾವ ಉದ್ದೇಶಕ್ಕಂದರೆ ಎಲ್ಲ ತಂದೆ ತಾಯಿಗಳು ಪ್ರೀತಿ ಒಂದೇ, ಮಗ ಚೆನ್ನಾಗಿರ್ಬೇಕು ಆಯಿತಾ. ಇಲ್ಲಿ ಇನ್ನೊಂದು ಮಿಸ್ಕಮ್ಯುನಿಕೇಷನ್ ಏನಾಗಿತ್ತು, ನಾನು ಕೆಲಸ ಬಿಟ್ಟಿದ್ದೀನಿ, ಕೆಲಸ ಬಿಟ್ಟು ನಾಟಕದ ಕಂಪ್ನಿ ಸೇರ್ಕೊಂಡಿದ್ದೀನಿ ಅಂತ ಅವ್ರಿಗೆ ಹೋಗ್ಬಿಟ್ಟಿದೆ ವಿಷಯ. ಆ ಕಡೆ ಮಾತಾಡಿದೆ ನಾನು ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡಿ ಥಿಯೇಟ್ರು ಈ ಥರ ಮಾಡ್ತಾಯಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾಟಕದ ಕಂಪ್ನಿಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತ ಊರಲ್ಲಿ ವಿಷಯ ಹೋಗ್ಬಿಟ್ಟಿದೆ. ಯಾಕಂದರೆ ಥಿಯೇಟ್ರ್ ಮಾಡಬೇಕಾದಾಗ ಸ್ಟೇಜ್ ಶೋಗಳು ಮಾಡ್ತಿರ್ತೀವಿ, ಫೋಟೋಸು ವೀಡಿಯೋಸ್ ಆಗಲಿ ಹೋಗ್ತವೆ. ಸೊ ಅವರು ನಾನು ನಾಟಕಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ಆ ಟೈಮಲ್ಲಿ ಒಂದು 2-3 ವರ್ಷ ಮಾತೇ ಇರಲಿಲ್ಲ. ಯಾಕೆಂದರೆ ನನಗೆ ಬೇಜಾರಂತೇನಿರಲಿಲ್ಲ ಸರ್ ಆ ಮೂಮೆಂಟಲ್ಲಿ. ಇವತ್ತು ನಾನು ಅದು ಬಿಟ್ಟು ಲೈಫ್ನ ಅಡ ಇಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಏನಾದರೂ ಪ್ರೂವ್ ಮಾಡಲೇಬೇಕು. ಇವಾಗ ನಾನು ಎಮೋಷ್ನಲ್ ಬ್ಲಾಕ್ ಮಾಡಿಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ರೆಡಿ ಇಲ್ಲ. ನಾನೇನು ಅಂತ ಪ್ರೂವ್ ಮಾಡ್ಕೊಳ್ಳೇಬೇಕು. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ. ಯಾಕಂದರೆ ಅಪ್ಪ ಅಮ್ಮನಿಗೆ ಒಂದು ಕಡೆ ನೋವು ಕೊಟ್ಟಿದ್ದೀನಿ, ಬೇಜಾರು ಮಾಡಿದ್ದೀನಿ, ಐ ಅಗ್ರಿ, ನಾ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದಕ್ಕೆ ನಾನು ಆನ್ಸರ್ ಮಾಡಲೇಬೇಕಲ್ಲ, ಅದ್ರ ಬಗ್ಗೆ ಫೋಕಸ್ ಮಾಡಿದೆ. ಇವತ್ತಿಲ್ಲಿದ್ದೀನಿ ಅಷ್ಟೇ. ಆಮೇಲೆ ಫ್ರೆಂಚ್ ಬಿರಿಯಾನಿ ಆಯಿತು, ಒಂದೊಂದೇ ಸಿನಿಮಾಗಳಾಯಿತು. ಈಗ ನಾವು ಎಲ್ಲರೂ ಮನೆಯವ್ರು ಹ್ಯಾಪಿ. ಈಗ ಎಕ್ಸಾಂಪಲ್ ನಾವು ಚಿಕ್ಕ ವಯಸ್ಸಾಗಿ ಹೇಳ್ತಿರ್ತೀವಿ. ಈಗ ನನ್ನ ಹೆಸರು ಮಹಾಂತೇಶ್, ನಮ್ಮ ತಂದೆ ಹೆಸರು ಸಂಗಯ್ಯ. ಎಲ್ಲರೂ ಊರವ್ರು ಏನಂತ ಸಂಗಯ್ಯನ ಮಗ ಮಹಾಂತೇಶ್ ಅಂತ ಅಂತಿದ್ರು. ಇವತ್ತು ಮಹಾಂತೇಶ್ ಅವ್ರ ತಂದೆ ಸಂಗಯ್ಯ ಅಂತಾರಲ್ಲ. ಸೊ ನಾವು ಹೆತ್ತವ್ರಿಗೆ ಕೊಡೋ ಗಿಫ್ಟ್ ಅಷ್ಟೇನೆ. ಈ ಜಾಗಕ್ಕೆ ಸೂರ್ಯವಂಶ ಸಿನಿಮಾದ ಮ್ಯೂಸಿಕ್ ಹಾಕೋಣ. ಕನಕಮೂರ್ತಿ. ಸೊ ಹಂಗೆ ಆ ಒಂದು ಗೆಲುವು ಸಿಕ್ಕಾಗ ನನ್ನ ಇಷ್ಟು ದಿನದ ನೋವು ಅವೆಲ್ಲ ಇದ್ದವು, ಹತಾಶೆಗಳು ಅವೆಲ್ಲ ಇದ್ವಲ್ಲ, ಅದನ್ನು ನಾನು ತುಂಬ ನನ್ನೊಳಗಡೆ ಎಂಜಾಯ್ ಮಾಡಿದೆ. ಸರ್ ನಾನು ಒಂದು ಹೇಳ್ತೀನಿ ಸರ್, ಈಗ ಕಷ್ಟ ಯಾರೂ ಪಟ್ಟಿಲ್ಲ ಅನ್ನಂಗೆ ಇಲ್ಲ. ಬಟ್ ಆ ಕಷ್ಟಗಳನ್ನ ನೀನು ಜಾಲಿಯಾಗಿ ಎಂಜಾಯ್ ಆಗಿ ಅನುಭವಿಸ್ಬೇಕು. ನಾನು ಥಿಯೇಟ್ರಲ್ಲಿ ಮಾಡಬೇಕಾದಾಗ ತುಂಬ ಕಷ್ಟಪಟ್ಟಿದ್ದೀನಿ. ನನಗೆ ಒಂದೇ ಹೊತ್ತು ಊಟ ಸಿಗೋದು, ಜಾಸ್ತಿ ದುಡ್ಡು ಇರ್ತಿರ್ಲಿಲ್ಲ, ಯಾಕಂದ್ರೆ ಕೆಲಸ ಬಿಟ್ಟಿದ್ದೀನಿ, ಸಂಬಳ ಇಲ್ಲ. ಬಟ್ ನನಗೆ ಗೊತ್ತು, ಯಾಕೆಂದರೆ ಇದು ನಾನಾಗೆ ತೊಗೊಂಡಿರೋ ಶಿಕ್ಷೆ. ಹೌದಾ, ನಾನೇ ತೊಗೊಂಡಿದ್ದು. ಸೊ ನೀನು ಡಿಗ್ರೇಟ್ ಮಾಡೋಂಗಿಲ್ಲ, ಇದನ್ನು ನೀನು ಪಾಸಿಟಿವ್ ಆಗಿ ಅನುಭವಿಸು ಆಯಿತಾ. ಯಾಕಂದರೆ ನೀನು ಇವತ್ತಿಲ್ಲ ನಾಳೆ ನಿನ್ನ ಹತ್ರ ದುಡ್ಡು ಬರುತ್ತೆ, ಬಟ್ಟು ಈ ಕಷ್ಟ ಬರಲ್ಲ ನಿನಗೆ. ಇದು ಈ ದುಡ್ಡು ಬಂದಮೇಲೆ ನೀನು ಕೋಟಿ ಖರ್ಚು ಮಾಡಿದ್ರೆ ಈ ಅನುಭವ ಸಿಗಲ್ಲ. ನಾನು ರೋಡಲ್ಲಿ ಇದ್ದಿದ್ದು, ಓಡಾಡಿದ್ದು, ಮಲ್ಗಕ್ಕೆ ಜಾಗ ಇಲ್ದಿದ್ದು ಎಲ್ಲ ಇದ್ದಾವೆ. ನಿನ್ನ ದುಡ್ಡು ಬಂದಮೇಲೆ ಕೋಟಿ ಕೊಟ್ಟರು ಅದು ಸಿಗಲ್ಲ ನಿನಗೆ. ನಿನ್ನ ಕೋಟಿ ಬಂದಮೇಲೆ ನೀನು ಎಲ್ಲಿ ಮಲಗ್ತೀಯ ಅಲ್ಲೇ ಮಲಗೋದು. ಒಳ್ಳೆ ಬೆಡ್ ಇರುತ್ತೆ, ಒಳ್ಳೆ ಮಂಚ ಇರುತ್ತೆ, ಒಳ್ಳೆ ದಿಂಬಿರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲಿ 1000 ಕನಸುಗಳು ವಿಷಯ ಇದೆ ಗೊತ್ತಾ. ಅದು ತುಂಬ ಮಹತ್ವದದ್ದು. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಆ ಕಷ್ಟಗಳನ್ನೆಲ್ಲ. ಉಪೇಂದ್ರ ಅವರು ಮಾತು ಹೇಳ್ತಾ ಇರ್ತಾರೆ, ಅಂದರೆ ಅವ್ರ ಇಂಟರ್ವ್ಯೂನೆಲ್ಲ ತುಂಬ ಫಾಲೋ ಮಾಡೋ ವಿಚಾರದಲ್ಲ ಕೇಳಿದಾಗ, ನನ್ನ ಹಳೆಯ ದಿನಗಳು ಅವತ್ತು ಒಂದೊತ್ತು ಊಟ ಮಾಡ್ತಿದ್ದ ಆ ಲೈಫ್ ಮತ್ತೆ ಬರಲ್ಲ ರೀ, ಅದೊಂಥರ ಎಂಜಾಯ್ ಮಾಡಿದೀವ್ರಿ, ಇವಾಗ ಆ ತಿನ್ನೋ ಅನ್ನ ಟೇಸ್ಟ್ ಇವಾಗ ಇಲ್ಲ ರೀ ಅಂತೆಲ್ಲ ಅಂತಿರ್ತಾರೆ. ಹೌದು ಸರ್, ಆ ಎಂಜಾಯ್ ಮಾಡ್ಬೇಕು, ಆ ಕಷ್ಟನ ಎಂಜಾಯ್ ಮಾಡ್ಬೇಕು. ಆ ಕಷ್ಟನ ನೀನು ಯಾವತ್ತು ಎಂಜಾಯ್ ಮಾಡ್ತೀವೋ ಸಕ್ಸಸ್ನ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ನೀನು ಇಲ್ಲಿ ಕಷ್ಟನೇ ಅಯ್ಯೋ ಅದು ಆಗಲ್ಲ ಸರ್. ಅದು ಈ ಸರ್ ಯಾರಿಗೆ ಹೇಳ್ತೀರಿ ಸರ್, ಆಯ್ತು ಕಷ್ಟ ಇದೆ ಇವತ್ತು, ಅವತ್ತಿನ ದಿನನೇ ನನ್ನ ಕಷ್ಟ ಇದೆ, ಓಕೆ, ನಾನು ಯಾರಿಗೆ ಹೇಳ್ಬೇಕು, ಏನಾಗುತ್ತೆ ಹೇಳೋದ್ರಿಂದ. ಇನ್ನೊಂದು 4 ಜನ ಆಡ್ಕೊಳ್ತಾರೆ ಅಷ್ಟೇ ಬಿಟ್ಟರೆ ನೀನೇನು ಕೆಲಸ ಬಿಡು ಅಂತ ನಾವು ಹೇಳಿದ್ವಾ? ಇಲ್ಲ ತಾನೆ, ನೀನು ತಾನೆ ಬಿಟ್ಟಿದ್ದು, ಅನುಭವಿಸು. ಪಾಲಿಗೆ ಬಂದಿದ್ದು ಪಂಚಾಮೃತ. ಆದರೆ ಒಂದು ನನ್ನ ಹತ್ರ ಕೆಲಸ ಬಿಟ್ಟಾಗ ಇದ್ದಿದ್ದು ಒಂದೇ, ಪ್ರೆಸೆಂಟ್ ಇವತ್ತಿರೋದು ಒಂದೇ, ನಾಳೆ ಇರೋದು ಒಂದೇ, ಕಾನ್ಫಿಡೆನ್ಸ್ ಒಂದೇ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಇವತ್ತು ನಿಮ್ಮ ಹತ್ರ ಇದೆ, ನಾಳೆ ನನ್ನ ಹತ್ರ ಇರುತ್ತೆ. ಬಟ್ ನಿನ್ನೊಳಗಡೆ ನೀನು ಸ್ಟ್ರಾಂಗ್ ಆದಾಗ ಮಾತ್ರ ಎನಿ ಟೈಮು ಎಲ್ಲೋದ್ರೂ ಬದುಕ್ತೀನಿ ಅನ್ನೋ ಒಂದು ತಾಕತ್ತಿರುತ್ತೆ. ಇದು ನಾನು ಬಿಲೀಫ್ ಮಾಡೋದು.
ಅದರ್ವೈಸ್ ನಾನು ತುಂಬ ಸ್ಟ್ರಾಂಗಾಗಿ ನಂಬೋದು ಕೆಲಸಕ್ಕೆ ಶ್ರದ್ಧೆ ಇರಲಿ, ಟೈಮ್ ಸೆನ್ಸ್ ಇರಲಿ. ಅಂದರೆ ನಿನ್ನನ್ನು ನೀನು ಕಳ್ಕೊಬೇಡ, ಇನ್ನೋಸೆನ್ಸ್ ಇಟ್ಕೋ. ಯಾಕಂದ್ರೆ ನೀ ಬಂದಾಗ ನಿನ್ನಲ್ಲಿ ಒಂದು ಇನ್ನೋಸೆನ್ಸ್ ಇರುತ್ತೆ, ಆ ಇನ್ನೋಸೆನ್ಸ್ ಕಾಪಾಡ್ಕೋ. ಟೈಮ್ ಸೆನ್ಸ್ ಇರಲಿ, ಕೆಲಸದ ಮೇಲೆ ಶ್ರದ್ಧೆ ಇರಲಿ, ಪ್ರತಿ ಕ್ಷಣ ಕಲಿಕೆ ಇರಬೇಕು. ಇಷ್ಟಿದ್ರೆ ಮಾತ್ರ ನೀವು ತುಂಬ ಕಾಲಗಳ ಟ್ರಾವೆಲ್ ಮಾಡ್ಬೋದು. ಯಾವುದೇ ಒಂದು ವಲಯದಲ್ಲಾಗಲಿ, ಇಂಡಸ್ಟ್ರಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಎವ್ರಿಥಿಂಗ್ ಕಲಿಕೆ ಪ್ರತಿ ಕ್ಷಣ ಇರಬೇಕು. ಎಸ್, ಒಬ್ಬ ಹಾಸ್ಯ ಕಲಾವಿದನಿಗೆ ಬದುಕಿನಲ್ಲಿ ನೋವಿದ್ದು, ಬದುಕಿನಲ್ಲಿ ಪಂಚಾಲಿಟಿ ಇದ್ದು, ಬದುಕಿನಲ್ಲಿ ಜೀವನದ ಅರ್ಥ ಗೊತ್ತಿದ್ರೆ ಒಳ್ಳೆ ಕಲಾವಿದ ಆಗ್ತಾನೆ. ಆ ನಿಟ್ಟಿನಲ್ಲಿ ಮಹಂತೇಶ್ ಅವರು ನಿಜವಾಗ್ಲೂ 100 ಕಿಲೋಮೀಟರ್ ರೇಸಲ್ಲಂತೂ ಇದ್ದಾರೆ. ಸಾಕಾಗಿದೆ ಲೈಫು, ಭಾಳ ಖುಷಿ ಆಗುತ್ತೆ ಸರ್. ಅಂದರೆ ನಾವು ಬಯಸಿದ್ದನ್ನು ನಾವೇ ಇಷ್ಟಪಡಲಿಲ್ಲ ಅಂದರೆ ಜನ ಎಲ್ಲ ಇಷ್ಟಪಡ್ತಾರೆ. ಅದನ್ನೇ ಸರ್. ಹೌದು ಸರ್, ನನಗೊಂದ್ಸಲ ಆಸೆ ಏನು ಸರ್ ಇದು, ಅದೇ ವಿಗ್ ತಂದು ಆಗ್ತಾರದಲ್ಲ, ಹಾಗೆ ಯಾವಾಗಿಂದ ಶುರು ಮಾಡ್ಕೊಂಡಿದ್ದು, ನಿಮಗೆ ಯಾಕೆ ಅನ್ಸಿದ್ದು ನನಗೆ ಈ ರೀತಿ ಕೂದಲು ಬಿಡ್ಬೇಕಪ್ಪ ಗುರುಕಿರಣ್ ಅವ್ರ ಸ್ಟೈಲಲ್ಲಿ ಅಂತ? ಇಲ್ಲ ಇದಕ್ಕೊಂದು ಹೇಳ್ತೀನಿ ಸರ್. ನಾನು ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಒಂದು ಸಾರಿ ನಾನು ಕಟಿಂಗ್ ಮಾಡ್ಸೋದು ಬಿಟ್ಟೆ. ನನ್ನ ಯಾವಾಗಲೂ ನಾನು ಜಾಬಲ್ಲಿ ಇದ್ದಾಗ ನಿಮ್ಗಿಂತಲೂ ಶಾರ್ಟ್ ಏರು, ನನ್ನ ಕರ್ಲಿ ಏರಿದೆ ಅಂತ ನನಗೆ ಗೊತ್ತೇ ಇಲ್ಲ, ವಿಷಯನೇ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾನು ಯಾವತ್ತೂ ಕೂದಲು ಬಿಟ್ಟಿಲ್ಲ. ನಾನು ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡ್ಬೇಕಾದ್ರೆ ಒನ್ ಟೈಮು ನಾನು ಕೂದಲು ಬಿಟ್ಟೆ, ಒಂಚೂರು ಕರ್ಲಿ ಆಗಿ ಬರ್ತಾಯಿತ್ತು. ಗುರು ನನ್ನ ಕೂದಲು ಕರ್ಲಿ ಇದೆ ಅಂತ ಹಿಂಗೆ ಅಂದ್ಕೊಳ್ತಿದ್ದೆ. ಅವಾಗ ಇದಕ್ಕಿಂತಲೂ ಕಮ್ಮಿ, ಇದಕ್ಕಿಂತ ತುಂಬ ನಿಮ್ದಿದೆಯಲ್ಲ, ನಿಮ್ಗಿಂತ ಒಂಚೂರು ಹೆಚ್ಚಿಗೆ ಇತ್ತು. ಒಂದು ಸರಿ ನಮ್ಮ ಸ್ಕೂಲ್ಗೆ ಒಂದು ಹೊಸ ಸಿನಿಮಾದವರು ಆಡಿಷನ್ಗೆ ಅಂತ ಬಂದರು. ಆಡಿಷನ್ ಟೈಮಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಅದನ್ನು ನೋಡಿದ್ರು, ಸರ್ ನೀವು ನಮ್ಮ ಸಿನಿಮಾಗೆ ಒಂದು ರೋಲ್ ಇದೆ, ನೀವು ಮಾಡಬೇಕು ಅಂದರು. ಸರ್ ಸರಿ ಸರ್ ಅಂತಂದೆ. ಆ್ಯಕ್ಟಿಂಗ್ ಡಿಪ್ಲೊಮಾ ಆವಾಗ ಕೂದಲು ಇನ್ನೊಂದು ಇದಕ್ಕಿಂತ ಕಮ್ಮಿ ಇತ್ತಲ್ಲ, ಇನ್ನೊಂದು ಚೂರು ಕೂದಲು ಬಿಡಿ, ಹಿಂಗೆ ಬಿಟ್ಟಿರಿ, ಕಟ್ ಮಾಡಿಸ್ಬೇಡಿ ಅಂದರೆ ಸರಿ ಸರ್ ಡನ್ ಅಂದೆ. ಆ ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾ ಮಾಡ್ತಿರ್ಬೇಕಾದಾಗಲೇ ನನಗೆ ಮಜಾ ಭಾರತ ಅನ್ನೋ ಒಂದು ರಿಯಾಲಿಟಿ ಶೋ ಸಿಕ್ತು ಅದೇ ಕೂದಲಿಂದ. ಸೊ ಅದು ರಿಯಾಲಿಟಿ ಶೋ ಒಂದು 10-15 ಎಪಿಸೋಡ್ ಮಾಡಿದೆ. ಆಮೇಲೆ ಅನೂಪ್ ಭಂಡಾರಿ ಸರ್ ಸಿನಿಮಾ ರಾಜರಥ ಅಂತ, ಅದಕ್ಕೆ ಆಡಿಷನ್ ಕೊಟ್ಟೆ, ಅಲ್ಲಿ ಸೆಲೆಕ್ಟ್ ಆಯಿತು. ಆ ಸಿನಿಮಾ ಒಂದು 25 ದಿನ ಹಿಂಗೆ ಮಾಡಿದೆ. ಕಟ್ ಮಾಡಿದ್ರೆ ಇನ್ನೂ 3 ಸಿನಿಮಾ ಸಿಕ್ತು. ಕಟ್ ಮಾಡೋ ಸೌಭಾಗ್ಯನೇ ಸಿಗಲಿಲ್ಲ. ಸಿನಿಮಾದಿಂದ ಸಿನಿಮಾ ಜಂಪ್ ಮಾಡಿದೆ. ಆ 3 ಸಿನಿಮಾ ಮುಗಿಯೋಷ್ಟರಲ್ಲಿ ಮತ್ತೆ ಫ್ರೆಂಚ್ ಬಿರಿಯಾನಿ ಸಿಕ್ತು. ನೋಡಿ ಹೆಂಗಂದ್ರೆ ಗುರು, ಈ ಗಿಡ ಹಚ್ಚಾದ್ಮೇಲೆ ತುಂಬಾ ಒಳ್ಳೇದಾಗಿದೆ ಗುರು. ಈ ದುಡ್ಡಿನ ಗಿಡ ಹಾಕಾದ್ಮೇಲೆ ತುಂಬಾ ದುಡ್ಡು ಬಂದಿದೆ ಗುರು ಅನ್ನಂಗೆ. ಕೂದಲು ಬೆಳೆಸಾದ್ಮೇಲೆ ಇಷ್ಟೆಲ್ಲ ಆಫರ್ ಬಂದಿದೆ ಅನ್ನೋದಿದೆಯಲ್ಲ. ತುಂಬಾ ಜನ ಇವಾಗ ಆರ್ಟಿಸ್ಟ್ಗಳು KGF ಬಂದಾದ ನಂತರ ಗಡ್ಡ ಬಿಡಬೇಕು, ಗಡ್ಡ ಬಿಟ್ಟರೆ ಜಾಸ್ತಿ ರೋಲ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲೆಲ್ಲ ಕೆಲಸ ಮಾಡ್ತಾರೆ. ಬಟ್ ಈ ರೀತಿ ಹೇರ್ ಬಿಟ್ಟರು ಅವಕಾಶ ಸಿಗುತ್ತೆ ಅನ್ನೋದಿದೆಯಲ್ಲ, ಮಹಂತೇಶ್ ಅವರು ಬೆಸ್ಟ್ ಎಕ್ಸಾಂಪಲ್. ಇಲ್ಲ ಸರ್, ಇದಕ್ಕೆ ಇನ್ನೊಂದು ಹೇಳ್ತೀನಿ. ನನ್ನ ಕೂದಲು ಎಷ್ಟು ಒಂದು ರೀತಿ ಪ್ಲಸ್ ಆದರೆ ಅದ್ರ ಜೊತೆಗೆ ನನ್ನ ಪರಿಶ್ರಮ ತುಂಬ ಇದೆ. ಅಭಿನಯದಲ್ಲಾಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಪ್ರತಿಯೊಂದನ್ನು ನಾನು ಇನ್ನೂ ಅದಕ್ಕೆ ಆ್ಯಪ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ನನಗೊಂದು ನನ್ನ ಅಪಿರಿಯನ್ಸ್ಗೆ ಪ್ಲಸ್ ಆಗಿರ್ಬೋದು. ಯಾಕಂದ್ರೆ ನಾನು ಪ್ರತಿ ಸಿನಿಮಾದಲ್ಲೂ ತುಂಬ ಡಿಸೈನ್ ಆಗಿ ಹೇರ್ ಸ್ಟೈಲು ಮಾಡಿದ್ದೀನಿ. ಸೊ ಫೈನಲಿ ನನ್ನನ್ನು ಇಷ್ಟಪಡೋ ಜನರಿಗೆ ನನ್ನ ಅಭಿನಯ ಕೂಡ ಇಷ್ಟ ಆಗಿದೆ. ನನ್ನ ಎಕ್ಸ್ಪ್ರೆಷನ್ಸ್ ಇರ್ಬೋದು, ನನ್ನ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನನ್ನ ಡೈಲಾಗ್ ಡೆಲಿವರಿ ಇರ್ಬೋದು. ನೀವು ಯಾಕೆ ಹಂಗಲ್ಲ ಅನ್ಕೊಂತಿದ್ದೀರಾ? 50% ಅದಕ್ಕೆ ಸಂಭಾವನೆ, 50% ಇದಕ್ಕೆ ಸಂಭಾವನೆ. ಇದಕ್ಕೆ ಹೋಗ್ತೀನಿ. ನನಗೆ ಯಾವುದೋ ಒಂದು ಶೋ ಅಲ್ಲಿ ಕೇಳಿದ್ರು, ಸರ್ ನಿಮ್ಮ ಕೂದಲು ಯಾವಾಗ ಕಟ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಕೂದಲಿಂದನೇ ಬೆಲೆ ಅಲ್ವಾ, ಕೂದಲಿಂದನೇ ಇದು ಅದಲ್ವಾ, ಕೂದಲು ಕಟ್ ಮಾಡಲ್ವಾ ಅಂತ ಹೇಳಿದ್ರು. ಇಲ್ಲ ಮೇಡಮ್, ಇವಾಗ ನನಗೆ ಅನ್ನ ಆಗ್ತಾ ಇರೋದು ಅದು, ಅದಕ್ಕೆ ಬಿಟ್ಟಿದ್ದೀನಿ, ಚೆನ್ನಾಗಿ ಸಾಕಿದ್ದೀನಿ, ಮುಂದಿನ ಕಾಲಗಳಲ್ಲಿ ನೋಡೋಣ, ಕಟ್ ಮಾಡೋಕ್ಕೆ ಐಡಿಯಾ ಮಾಡ್ತಿದ್ದೆ ಅಂತ ಹೇಳಿದೆ. ಪ್ರೆಸೆಂಟ್ ಹೇಳ್ಬೋದು, ಇದು ಒಂದು ನನ್ನ ಅಪಿರಿಯನ್ಸ್ಗೆ ಪ್ಲಸ್ ಇದೆ, ಮೇಂಟೈನ್ ಮಾಡ್ತಿದ್ದೀನಿ. ನಿಮ್ಗೆ ನೆನಪಿದೆಯಾ? ನಿಮ್ಮ ಕಡೆಲ್ಲ ಇರುತ್ತೆ, ನಮ್ಮ ಕಡೆ ನಾವೆಲ್ಲ ಕಂಡಿದ್ದೀವಿ, ಕೇಳಿದ್ದೀವಿ, ನೋಡಿದ್ದೀವಿ. ಕೂದಲು ಏರೋಪೆನ್ನು ಅಂತ ಕೂದಲ ಮರ ಬಂದಾನ್ರಿ, ಕೂದಲ ಎತ್ತಿ ಇಡ್ತಿದ್ರು. ನಮ್ಮ ಅಜ್ಜಿ ಇಟ್ಟಿದ್ದು, ನಮ್ಮ ತಾಯಿ ಇಟ್ಟಿದ್ದೆಲ್ಲ ನಾನು ನೋಡಿದ್ದೀನಿ. ಅದೆಲ್ಲ ಮಾರೋರು, ಅದನ್ನೆಲ್ಲ ನೋಡಿದ್ದೀರಾ? ನೋಡಿ, ನಮ್ಮ ಮನೇಲಿ ನಾನು ಉತ್ತರ ಕರ್ನಾಟಕ ಅಲ್ವಾ, ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ. ಅವು ಹೆಣ್ಮಕ್ಳೆಲ್ಲ ತಲೆ ಬಾಚಿದ ತಕ್ಷಣ ಕೂದಲು ಹಿಂಗೆಲ್ಲ ಮಾಡಿ ಹಿಂಗೆ ಸಂದಿಗೆ ಇಲ್ಲಿ ಸಿಗಿಸೋದು, ಇಲ್ಲ ಒಂದು ಕವರ್ಗೆ ಹಿಂಗೆ ಹಾಕಿಡೋದು, ಈ ಜಂತಿ ಇದ್ರೆ ಅಲ್ಲಿ ಹಿಂಗಿಡೋ, ಅದೆಲ್ಲ ನಾನು ನೋಡಿದ್ದೀನಿ ಅಲ್ವಾ. ಇಲ್ಲಿ ಏನೇನಾಗತ್ತೆ ಹೌದೌದು. ಸೂಪರ್ ಸರ್. ಈಗ ಅಂದ್ರೆ ಸಿನಿಮಾದಿಂದ ಸಿನಿಮಾಗೆ ಸರ್ ಫ್ರೆಂಚ್ ಬಿರಿಯಾನಿ ಅದು ನಿಮ್ಮ ಲೈಫಲ್ಲಿ ಒಂದು ಮತ್ತೊಂದು ಮೈಲಿಗಲ್ಲು. ಅಲ್ಲಿಂದ ನಿಮಗೆ ಒಂದು ಬೆಂಚ್ ಮಾರ್ಕ್ ಸಿಕ್ಬಿಡ್ತು. ಗುರು ಈ ಹುಡುಗ ಸಖತ ಮಾಡ್ತಾನೆ, ಇವ್ರು ಒಳ್ಳೆ ಕಲಾವಿದ್ರು ಅನ್ನೋ ಒಂದು ಲೈನ್ ಅಂತೂ ಸಿಕ್ತು.
OTT ಪ್ಲಾಟ್ಫಾರ್ಮಲ್ಲೂ ಮತ್ತು ಅವತ್ತಿನ ಏನ್ ಪ್ರೇಕ್ಷಕರು ನೋಡಿದ್ರು ಲಾಕ್ಡೌನ್ ಟೈಮಲ್ಲಿ ಎಲ್ಲರಿಗೂ ಇಷ್ಟ ಆಗ್ತಾ ಬಂತು. ಆ ಸಿನಿಮಾ ಅವಕಾಶ ಸಿಕ್ಕಿದ್ದು ಅದು PRK ಬ್ಯಾನರ್. ಎಸ್ ಎಸ್ ಸರ್, ಇದಕ್ಕೊಂದು ಪರ್ಟಿಕ್ಯುಲರ್ ಒಂದು ವಿಷಯ ಹೇಳ್ತೀನಿ ಸರ್. ಪ್ರತಿಯೊಬ್ಬರು ಬದುಕಲ್ಲಿ ಒಂದು ಲಕ್ ಅನ್ನೋದು ಒಂದು ಮೂಮೆಂಟ್ ಇರುತ್ತೆ ಗೊತ್ತಾ. ಸೂಪರ್ ಸರ್. ಒಂದಿನ ಅದೇ ವಿಷಯದಲ್ಲಿ ನನಗೆ ಫ್ರೆಂಚ್ ಬಿರಿಯಾನಿ ಸಿಕ್ಕಿದ್ದು. ನಾನು ನನ್ನ ಫ್ರೆಂಡ್ ದಿಲೀಪ್ ಅಂತ, ಅವನು ಡೈರೆಕ್ಟರ್ ಆ್ಯಕ್ಚುಲಿ, ಈಗ ಪ್ಲ್ಯಾನ್ ಮಾಡ್ತಿದ್ದಾನೆ. ಅವನು ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಸ್ಕ್ರಿಪ್ಟ್ ಮಾಡ್ತಾಯಿದ್ವಿ. ಸ್ಕ್ರಿಪ್ಟ್ ಇಬ್ಬರು ಡಿಸ್ಕಸ್ ಮಾಡ್ಕೊಂಡು ಈ ಥರ ಮಾಡೋಣ, ಈ ಥರ ಜನರಲ್ ಟಾಕ್. ಇಲ್ಲ ಇಲ್ಲ ಇಲ್ಲ, ಒಂದು ರೀತಿ ಶಾರ್ಟ್ ಫಿಲ್ಮ್ಗೆ ಅದು ನಾನೇ ಲೀಡ್ ಆಗಿ ಶಾರ್ಟ್ ಫಿಲ್ಮ್ಗೆ ಆವಾಗ ಪ್ಲ್ಯಾನ್ ಮಾಡ್ತಾಯಿದ್ವಿ. ಒಬ್ಬನು ಫೋನ್ ಮಾಡ್ದ, ಮಲ್ಲಿಕಾರ್ಜುನ್ ಅಂತ. ಅವ್ನು ಯಾರು ಅಂದರೆ ಈ ಸಿನಿಮಾಗಳಲ್ಲೆಲ್ಲ ಮೇಕಿಂಗ್ ಮಾಡ್ತಾರೆ. ಅವ್ರಿಗೆ ಒಬ್ಬನ ಅಸಿಸ್ಟೆಂಟ್ ಚಂದನ್ ಅಂತ, ಅವ್ರಿಗೊಬ್ಬ ಅಸಿಸ್ಟೆಂಟ್ ಇದ್ದ, ಅವನ ಹೆಸರೇ ಮಲ್ಲಿಕಾರ್ಜುನು. ಫ್ರೆಂಚ್ ಬಿರಿಯಾನಿ ಸೆಲೆಕ್ಟ್ ಆಗಿರೋರು ಎಲ್ರಿಗೂ ಲುಕ್ ಟೆಸ್ಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಇವನು ಅಲ್ಲಿ ಅವ್ರದ್ದೆಲ್ಲ ಫೋಟೋ ತೆಗಿಯಕ್ಕೆ ಹೋಗಿದ್ದಾನೆ. ಆ ಟೈಮಲ್ಲಿ ಮಜಲ್ ಮಣಿ ಕ್ಯಾರೆಕ್ಟರ್ಗೆ ಆಡಿಷನ್ ನಡೀತಾ ಇದೆ. ಆಡಿಷನ್ ನಡೀತಾ ಇದೆ. ಇವನು ನಾನು ಫೋನ್ ಮಾಡ್ದೆ, ಮಚ್ಚ ಒಂದು ಅರ್ಜೆಂಟ್ ಒಂದು 10 ಫೋಟೋ ಕಳಿಸು ಅಂದ. ಯಾಕೆ ಮಚ್ಚ ಅಂದ, ಕಳಿಸಿ ಹೇಳ್ತೀನಿ. 10 ಫೋಟೋಸ್ ಕಳಿಸ್ದೆ. ಇವನು ಏನು ಮಾಡಿದ್ದಾನೆ, ಪನ್ನಗ ಸರ್ ಅಲ್ಲೇ ಡೈರೆಕ್ಟ್ರ್ ಇದ್ರಲ್ಲ, ಅವ್ರಿಗೆ ಸರ್ ಇವ್ರು ನನ್ನ ಫ್ರೆಂಡು ಸರ್, ಆ್ಯಕ್ಟ್ರು ಅಂತೇಳಿ ನನ್ನ ಫೋಟೋಸ್ ಎಲ್ಲ ತೋರಿಸಿದ್ದಾನೆ. ಕೂದಲು ಬಿಟ್ಟಿರೋದು, ಕೂದಲು ಕಟ್ಟಿರೋದು ಇವ್ನು ತೋರಿಸಿದ್ದಾನೆ. ಆಫೀಸಿಗೆ ಕರೆಸು ಅಂತ ಹೇಳವ್ರೆ. ನಾನು ಆಫೀಸಿಗೆ ಹೋಗಿದ್ದೀನಿ. ಹೋದೆ, ನಾನು ಡೋರ್ ತೆಗೆದು ಹಿಂಗೆ ಕೂದಲು ಬಿಟ್ಟಿದ್ದೆ. ಹಿಂಗೆ ಡೋರ್ ತೆಗೆದು ಹಿಂಗೆ ನೋಡ್ತೀನಿ, ಪನ್ನಗ ಸರ್ ಒಂದು ಸೋಫಾದ ಮೇಲೆ ಕೂತಿದ್ರು. ಪನ್ನಗ ಸರ್ ನಂಗೆ ಸಾರಿ ಹಿಂಗೆ ನೋಡಿದ್ರು, ಹಿಂಗೆ ಅಲ್ಲಿ ಸ್ಕ್ರಿಪ್ಟ್ ಕೊಡ್ತಾರೆ ತೊಗೊಳ್ಳಿ ಅಂದರು. ಒಂದು 2-3 ಪೇಜು ಡೈಲಾಗ್ ಇತ್ತು. ಸರ್ ಒಂದು 10 ನಿಮಿಷ ಅಂದೆ. 10 ನಿಮಿಷ ಆದಮೇಲೆ ಪಟ ನಾನು ರೆಡಿ ಆದೆ. 10 ನಿಮಿಷ ಬಿಟ್ಟು ಸರ್ ನಾನು ರೆಡಿ ಸರ್. ನಾನು ಸೋಫಾದ ಮೇಲೆ ತುಂಬ ಸೀಟ್ ಎಡ್ಜಲ್ಲಿ ಅಂತ ಗೊತ್ತಾ, ಹಂಗೆ ಕೂತಿದ್ದೆ. ಫಸ್ಟ್ ಸೀಟ್ ಎಡ್ಜಲ್ಲಿ ಕೂತಿದ್ದೆ. ಪುನಃ ಸರ್ ನಾನು ರೆಡಿ ಇದ್ದೀನಿ, ಮಾಡ್ಬೋದು ಅಂತ. ಸರಿ ಓಕೆ, ಅದೇ ಸರ್ ಕೌಂಟ್ರ್ ಡೈಲಾಗ್ ಯಾರು ಕೊಡ್ತಾರೆ? ಪನ್ನಗ ಸರ್ ನಾನೇ ಕೊಡ್ತೀನಿ ಕಣ್ರಿ ಅಂತ. ಸರಿ ಸರ್ ಆಯಿತು, ರೆಡಿ ಸರ್. ಒಂದು ನಿಮಿಷ ಸರ್, ನಾನು ಪ್ರಿಪೇರ್ ಆದೆ. ಅವಾಗ ಸೀಟ್ ಎಡ್ಜ್ ಕೂತನು, ಸೋಫಾ ಮೇಲೆ 2 ಕಡೆ ಒಂದೊಂದು ಕಾಲು ಹಾಕ್ಕೊಂಡು ತಲೆ ಹಿಂದೆ ಹಾಕೊಂಡು ಹಿಂಗೆ ಕೂತೆ. ಅಂದೆ. ಅಲ್ಲಿಂದ ಡೈಲಾಗ್ ತಗೊಂಡೆ. ಮುಗೀತು ಸೀನ್ ಮುಗೀತು. ಒಂದು 2 ನಿಮಿಷ ಆಚೆರಿಗೆ ಅಂದರು ಪನ್ನಗ ಸರು. ಆಮೇಲೆ ಆ ಸಿನಿಮಾ ಸ್ಕ್ರಿಪ್ಟ್ ಬರೆದಿದ್ದು ಅವಿನಾಶ್ ಅಂತ, ಅವರು ಕರೆದ್ರು ಅವ್ರನ್ನ. ಅವರು ಡೈರೆಕ್ಟ್ರು ಇಬ್ಬರು ಒಂದಿಷ್ಟು ಮಾತಾಡ್ಕೊಂಡ್ರು. ಮತ್ತೆ ನಾನು ಕರೆದ್ರು, ನಿಮ್ಗೆ ಇಂಗ್ಲೀಷ್ ಬರುತ್ತಾ ಅಂದರು. ಸರ್ ಇಂಗ್ಲೀಷ್ ಬರಲ್ಲ ಸರ್, ಕನ್ನಡ ಅಷ್ಟೇ ಬರುತ್ತೆ ಅಂದೆ. ಒಂದು ಸ್ವಲ್ಪ ಆದರೂ ಮ್ಯಾನೇಜ್ ಮಾಡ್ತೀನಿ ಸರ್. ಅಷ್ಟು ಬಂದರೆ ಸಾಕು, ನಾವು ಮಾಡಿಸ್ತೀವಿ ಹಂಗೆ ಅಂದ್ರೆ. ಅವಾಗ ಇಂಗ್ಲೀಷ್ ಡೈಲಾಗ್ ಆಡಿಷನ್ ತೊಗೊಂಡ್ರು. ಅದೇ ಇಂಗ್ಲೀಷ್ ಡೈಲಾಗು, ಐ ಡೋಂಟ್ ಗಿವ್ ಯುವರ್ ಮನಿ, ಐ ಡೋಂಟ್ ಗಿವ್ ಯುವರ್ ಪೌಡರ್, ಐ ವಿಲ್ ಕ್ಯಾಚ್ ಯುವರ್ ಮ್ಯಾನ್, ಕೀಪ್ ಮೈ ಹೌಸ್ ಕೀಪಿಂಗ್, ಐ ಡೋಂಟ್ ನೋ ಹೂ ಯು ಆರ್, I will find you, I will kill you. ಸೊ ಅದು ಫ್ರೆಂಚ್ ಬಿರಿಯಾನಿ ಬರೋ ಇಂಗ್ಲೀಷ್ ಡೈಲಾಗ್. ಅದು ಪಾಬ್ಲೋ ಎಸ್ಕೋಬಾರ್ ಜೊತೆ ಸ್ಕ್ರೀನಲ್ಲಿ ಮಾತಾಡ್ತಿರ್ತೀನಿ, ವಿಡಿಯೋ ಕಾಲ್, ಅದೇ ಡೈಲಾಗು. ಅದು ಮುಗಿದ್ಮೇಲೆ ಮತ್ತೆ 2 ನಿಮಿಷ ನೀವು ಆಚೆ ಇರಿ ಅಂದರು. ಅದಾದಮೇಲೆ ಮತ್ತೆ ಕರೆದ್ರು. ಬಾಂಡ್ ಸ್ಕ್ರಿಪ್ಟ್ ಕೈಗಿಟ್ರು. ಈ ಕ್ಯಾರೆಕ್ಟರ್ ನೀನೇ ಮಾಡ್ತಾಯಿದ್ದೀಯಾ, ಫುಲ್ ಸಿನಿಮಾ ನೀನೇ ಮೈನ್ ವಿಲನ್ನು, ಇನ್ನು 3 ದಿನ ಶೂಟಿಂಗ್ ಇರೋದು, ಹೋಗಿ ರೆಡಿ ಆಗು ಅಂದರು. ಆಮೇಲೆ ಅವ್ರು ಕಾಸ್ಟ್ಯೂಮ್ ಡಿಸೈನರ್ ಅವರು ಫಸ್ಟ್ ಬಟ್ಟೆ ಅಳತೆ ಕೊಡು, ಇವ್ರ ಮ್ಯಾನೇಜರು ನಿನ್ನ ಪೇಮೆಂಟ್ ಮಾತಾಡ್ಕೊ, ಏನಿದೆ ಎಲ್ಲ ವಿಚಾರಿಸ್ಕೊ, ಇನ್ನು 3 ದಿನ ಫುಲ್ ಸಿನಿಮಾ ರೆಡಿ ಆಗುವಂಥ ಸ್ಕ್ರಿಪ್ಟ್ ಕೊಟ್ಟರು. ಕೈ ನಡುಗ್ತಾ ಇದೆ ಅಂದರೆ PRKಲಿ ನಾನು ಲೀಡು, ಅದು ವಿಲನ್ನು. ನನ್ನ ನಂಬಿಕೆ ಆಗ್ತಿಲ್ಲ. ಇಷ್ಟು ದಿನ ಬರೀ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾಯಿದ್ದೀನಿ. ಅದು ಏನು ನಾನು ಎಲ್ಲಿದ್ದೀನಿ ನನಗೆ ಅರ್ಥ ಆಗ್ತಾಯಿಲ್ಲ. ಅದು ದೇವರಾಣೆ ಹೇಳ್ತಿದ್ದೀನಿ. ಪನ್ನಗ ಸರ್ ಸ್ಕ್ರಿಪ್ಟ್ ಕೊಟ್ಟರು, ಹಿಡ್ಕೊಂಡೆ. ಅದ್ರ ಬಿಫೋರು ಒಬ್ಬರು ಅಂಕಲ್ ಅಲ್ಲಿದ್ದರು. ಆ ಸಿನಿಮಾದಲ್ಲಿ ನಮ್ಮ ತಂದೆ ರೈಟ್ ಹ್ಯಾಂಡ್ ಆಗಿರ್ತಾರೆ, ನನ್ನ ಜೊತೆಗೆ ಇರ್ತಾರೆ. ಅವ್ರು ಹೇಳಿದ್ರು, ನಾನು 1 ವಾರದಿಂದ ಇದು ಆಡಿಷನ್ ಕೊಡ್ತಾ ಇದ್ದಾರೆ, ನಿಮ್ಮ ಥರ ಒಬ್ಬರು ಮಾಡಲಿಲ್ಲ, ಎಲ್ಲರೂ ಏನೇನೋ ಮಾಡಿದ್ರು, ಹೆಂಗೆಂಗೋ ಮಾಡಿದ್ರು, ನೀವು ಮಾತ್ರ ಕರೆಕ್ಟಾಗಿ ಮಾಡಿದ್ರಿ, ನನಗೂ ಭಾಳ ಇಷ್ಟ ಆಯಿತು ಅಂತ ಅವರು ಅಂಕಲ್ ಅಂದರು. ಸೊ ಅದಾದಮೇಲೆ ಸ್ಕ್ರಿಪ್ಟ್ ತೊಗೊಂಡು, ಸರಿ ಸರ್ ಆಯಿತು ಹಂಗೆ ಹಿಂಗೆ ಅಂತ ಸ್ಕ್ರಿಪ್ಟ್ ತೊಗೊಂಡು ಮೆಟ್ಲು ಇಳಿತಾ ಇದ್ವಿ. ಒಂದೊಂದು ಮೆಟ್ಲು ಇಳಿಬೇಕಾದಾಗೂ ಒಂದೊಂದು ಆಯಿತು. ಕೊನೆಗೆ ಸ್ಕ್ರಿಪ್ಟ್ ತೊಗೊಂಡ್ಬಂದು ನಿಂತಿದ್ದೀನಿ. ಹಿಂದ್ಗಡೆ ಆಫೀಸ್ ಇದೆ, ಸ್ಕ್ರಿಪ್ಟ್ ಕೈಲಿದೆ. PRK ಆಫೀಸ್ ನೋಡೋದು, ಸ್ಕ್ರಿಪ್ಟ್ ನೋಡೋದು. ನಾನು ಆ ವಿಲನ್ನು ಅಂತ ಒಂದ್ಸರಿ ಚೂಟ್ಕೊಂಡು ನೋಡ್ಬಿಟ್ಟಿದ್ದೀನಿ. ನೆಕ್ಸ್ಟು ಕ್ಯಾಬ್ ಬುಕ್ ಮಾಡಿದೆ, ಆಟೋ ಬುಕ್ ಮಾಡಿ ಕೂತಿದ್ದೀನಿ.
ಮಚ್ಚ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ಕಣ ಎಲ್ರಿಗೂ ಊರವ್ರಿಗೆಲ್ಲ ಫ್ರೆಂಚ್ ಬಿರಿಯಾನಿ ಅಂತ. ಅವಾಗ ಫ್ರೆಂಚ್ ಬಿರಿಯಾನಿ ಅಂತ ಹೆಸರಿರಲಿಲ್ಲ ಆ್ಯಕ್ಚುಲಿ. ಅವಾಗಿದ್ದಿದ್ದು ಬೇರೆ. ಅವಾಗಿದ್ದಿದ್ದು ಸುಲೇಮಾನ್ಗೇಳು ಸಂಜೆ ಸೋಲೋಮಾನ್ ಸಾಮಾನು ತರ್ತಾ ಇದ್ದಾನೆ. ಅಯ್ಯೋ ನೋಡ್ದು ಇದು ದೊಡ್ಡದು. ಸುಲೇಮಾನ್ಗೇಳು ಸಂಜೆ ಸೋಲೋಮಾನ್ ಸಾಮಾನು ತರ್ತಾ ಇದ್ದಾನೆ, ಇದು ಟೈಟ್ಲು. ಅದಾದಮೇಲೆ ಸಿನಿಮಾ ಆಗ್ತಾ 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 ಅದನ್ನು ಅಪ್ಪು ಸರು ಪನ್ನಗ ಸರ್ ಅವರೆಲ್ಲ ಪ್ಲ್ಯಾನ್ ಮಾಡಿ ಫ್ರೆಂಚ್ ಬಿರಿಯಾನಿ ಅಂತ ಇಟ್ಟಿದ್ದು. ಸೊ ಹಿಂಗೆ ಆ ಸಿನಿಮಾ ನನಗೆ ಸಿಕ್ಕಿದ್ದು. ಸೂಪರ್ ಸರ್, ಸೂಪರ್. ಅಲ್ಲಿಂದ ಅಂದ್ರೆ ನಮಗೆಲ್ಲ ಫೈಂಡ್ ಔಟ್ ಆಗಿದ್ದಲ್ಲೇ. ಹೌದೌದು, ಫೈಂಡ್ ಔಟ್ ಮಜಾ ಭಾರತದಲ್ಲಿ ಸೂಕ್ಷ್ಮವಾಗಿ ನಿಮ್ಮನ್ನು ನೋಡಿದ್ವಿ ಅಷ್ಟೇ, ಅಲ್ಲಿ ಪಲ್ಲಿ ಅಲ್ಲಿ ನೋಡಿದಷ್ಟೇ. ಇಲ್ಲ, ಮಜಾ ಭಾರತ ನಾನು 10-15 ಎಪಿಸೋಡ್ ಮಾಡಿದ್ದೀನಿ. ಇವಾಗ ಹುಲಿ ಕಾರ್ತಿಕ್, ಮಂಜು ಪಾವಗಡ, ಚಿಲ್ಲರ್ ಇವರೆಲ್ಲ ನನ್ನ ಫ್ರೆಂಡ್ಸ್. ನಾವು ಒಟ್ಟಿಗೆ ಜರ್ನಿ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ನಾನು ಬಿಟ್ಟು ಆಚೆ ಬಂದುಬಿಟ್ಟೆ. 10 ಎಪಿಸೋಡ್ 12 ಎಪಿಸೋಡ್ ನಾನು ಆಚೆ ಬಂದುಬಿಟ್ಟೆ, ನಾನು ಸಿನಿಮಾ ಮಾಡೋಣ ಅಂತ. ಬಟ್ ಇವರೆಲ್ಲ ಅಲ್ಲೇ ಉಳ್ಕೊಂಡು ಈಗ ಅವ್ರು ದೊಡ್ಡ ಮಟ್ಟದಲ್ಲಿ ಇದ್ದಾರೆ. ಅವರೆಲ್ಲ ಇನ್ನೂ ದೊಡ್ಡ ಹೆಸರು ಮಾಡಿದ್ದಾರೆ. ನಾನು ಸಿನಿಮಾಗ ಮಾಡೋಣ ಅಂತ ನಾನು ಆಚೆ ಬಂದು ಸಿನಿಮಾ ಮಾಡಿದೆ. ಫ್ರೆಂಚ್ ಬಿರಿಯಾನಿ ಈಸ್ ಮೈ ಫಸ್ಟ್ ಸಕ್ಸಸ್ಫುಲ್ ಮೂವಿ. ಕರೆಕ್ಟ್ ಸರ್. ಈಗ 44 ಸಿನಿಮಾ ಆಗಿದೆ. ನನಗೆ ತುಂಬ ವೈಬ್ ಆಗಿದ್ದು 2 ವಿಚಾರಕ್ಕೆ. ನೀವು ಸಿನಿಮಾದ ಹೀರೋ ಆಗಿದಾಗ, ಇನ್ನೊಂದು ಮಾರ್ಕ್ ಸಿನಿಮಾದಲ್ಲಿ ಕಂಡಾಗ. ಮೊದಲು ಈಗ ಅರಸಯ್ಯನ ಪ್ರೇಮ ಪ್ರಸಂಗದ ಬಗ್ಗೆ ಹೇಳ್ಬಿಡಿ. ಹೆಂಗೆ ಆ ಪ್ರೇಮ ಪ್ರಸಂಗದಲ್ಲಿ ನೀವು ಸಿಲ್ಕೊಂಡಿದ್ದು, ಮತ್ತು ಅದರಲ್ಲಿ ಈಗ ಏನು ಫ್ರೆಂಚ್ ಬಿರಿಯಾನಿಯಲ್ಲಿ ಎಷ್ಟು ಸಂತೋಷ ಪಟ್ಟಿದ್ದೀರೋ ಹಾಗೆ ನಾನೊಬ್ಬ ಹೀರೋ ಅಂತ ಅಂದಾಗ ಅಷ್ಟೇ ಸಂತೋಷ ಪಟ್ಟಿರ್ತೀರಿ ಅನ್ನೋದು ನನ್ನ ಊಹೆ. ಕರೆಕ್ಟಾ? ಇಲ್ಲ ಸರ್, ನನಗೆ ಯಾವುದೇ ಪಾತ್ರ ಮಾಡ್ಬೇಕಾದಾಗ ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ ಹೊರತು ನಾನು ಹೀರೋ ಆ ಥರದ್ದು ನನ್ನ ಮೈಂಡಲ್ಲೇ ಇಲ್ಲ. ನಿಂಗೆ ಲವ್ ಅಟ್ ಫಸ್ಟ್ ಟೈಟ್ ಆಗುತ್ತೆ. ಲೀಡ್ ಆಗಿ ಮಾಡಿದ್ದೀನಿ. ಅದು ಒಂದು ಖುಷಿ ಇದೆ, ಆಯಿತಾ? ಅದು ಯಾಕೆ ಅಂದರೆ ಆ ಪಾತ್ರ ನಂಗೆ ತುಂಬ ಇಷ್ಟ ಆಗಿತ್ತು. ಒಂದು ಆ ಥರದ್ದು ಪಾತ್ರ ಪ್ರತಿ ಕಲಾವಿದ್ರಿಗೂ ಸಿಗಲ್ಲ. ತುಂಬ ಚಾಲೆಂಜಿಂಗ್ ಇರೋ ಪಾತ್ರ. ನೀವು ಆಲ್ರೆಡಿ ಸಿನಿಮಾ ನೋಡಿದ್ದೀರಾ, ನಿಮ್ಗೆ ಅನಿಸುತ್ತೆ. ಯಾಕೆಂದರೆ ಅವನಿಗೆ ಕಿವಿ ಕೇಳಲ್ಲ, ಅಂದ ಇಲ್ಲ, ಅದ್ರ ಜೊತೆಗೆ ಒಬ್ಬ ಸಾವಿನ ಮನೆಗಳಲ್ಲಿ ಭಜನೆ ಮಾಡೋನು. ನಾನು ಐ ಆಮ್ ನಾಟ್ ಎ ಸಿಂಗರು, ಪಿಯಾನೋ ನುಡ್ಸೋಕ್ಕೆ ಬರಲ್ಲ, ಅಂದರೆ ಹಾರ್ಮೋನಿಯಂ ನುಡ್ಸೋಕ್ಕೆ ಬರಲ್ಲ, ಆಮೇಲೆ ದೇವಸ್ಥಾನದ ಪೂಜಾರಿ, ಇದಿಷ್ಟನ್ನು ಎದುರಿಸ್ಕೊಂಡು ಒಬ್ಬ ಹುಡುಗಿನ ಟ್ರೈ ಮಾಡೋದಿದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಗಿದ್ದ. ಅವನೊಳಗಡೆ ಒಂದಿಷ್ಟು ನೋವು, ನಲಿವು, ಪ್ರತಿಯೊಂದು ಇದೆಯಲ್ಲ, ಅದೆಲ್ಲ ಇಷ್ಟ ಆಯಿತು. ಒಂದು ಪಾಯಿಂಟ್. ಆದರೆ ನಮ್ಮದೊಂದು ಟೀಮ್ ಇದೆ. ರಾಜೇಶ್ ಅಂತ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ. ಅವರು ನಮ್ಮ ಜೊತೆಗೆ ಆ್ಯಕ್ಟಿಂಗ್ ಡಿಪ್ಲೊಮಾ ಅವರು ಮಾಡಿದರು. ಅವರು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಣ, ಎಂಟರ್ಟೈನ್ಮೆಂಟ್ ಇರೋವಂಥ ಸಿನಿಮಾ ಮಾಡೋಣ ಅಂದಾಗ ನನ್ನ ರೂಮ್ಮೇಟ್ ದೀಪು, ಅವನೇ ಡೈರೆಕ್ಟ್ರು, ಅವನ ಹತ್ರ ಒಂದು ಕಥೆ ಇತ್ತು. ಸೊ ಅವನೇನಂದ, ಬಿಫೋರ್ ಬೇರೆ ಲೀಡ್ ಇಟ್ಕೊಂಡು ನಾನು ಒಂದು ಯಾವುದಾದ್ರು ಸಣ್ಣ ಪುಟ್ಟ ಪಾತ್ರ ಮಾಡೋಣ ಅನ್ನಂಗಿತ್ತು. ರೈಟಿಂಗ್ ಬರಿತಾ ಏನಾಯಿತು, ಮಚ್ಚ ನೀನೇ ಲೀಡ್ ಮಾಡು ಅಂತಂದ. ಒಂದಿನ ನಾನು ಊಟ ಮಾಡಿ ಮಧ್ಯಾಹ್ನ ಮಲಗಿದ್ದೆ. ಬಿಫೋರ್ ಬೇರೆ ಏನೋ ಪ್ಲ್ಯಾನ್ ಆಗಿತ್ತಲ್ಲ, ಆ ಟೈಮಲ್ಲಿ ನಾನು ಇರಲಿಲ್ಲ. ಒಂದಿನ ಅವನು ರಾಯರ ಭಕ್ತ, ರಾಯರ ಮಠಕ್ಕೆ ಹೋಗಿ ವಾಪಸ್ ಬಂದ. ಮಚ್ಚ ಏನು ಮಾಡ್ತಿದ್ದೆ ಅಂದ. ಮಚ್ಚ ಈ ಊಟ ಆಯ್ತು ಮಲಗಿದ್ದೀನಿ ಅಂತಂದೆ. ಮಚ್ಚ ಈ ಸಿನಿಮಾ ಹೀರೋ ನೀನೇ ಮಾಡ್ಬೇಕು, ಅರಸಯ್ಯ ನೀನೇ ಅಂದ. ಹಿಂಗೆ ಮಲಗಿದ್ದ ನಿಂತೆ, ಏನೋ ಹೇಳ್ತಾ ಇದೆಯಾ ನೀನು, ನಾನು ಈಗ ತಾನೇ ಸಣ್ಣ ಪುಟ್ಟ ಮಾತ್ಕೊಂಡು ಆರಾಮಾಗಿದ್ದೀನಿ, ಪಾತ್ರಗಳು ಮಾಡ್ಕೊಂಡು ನೀನು ಸಡನ್ನಾಗಿ ಹೀರೋ ಅಂದ್ಬಿಟ್ರೆ ಮಕ್ಕಳಿತಾರೆ ಎಲ್ಲರೂ ನನ್ನ ಅಂದೆ. ನಾನು ನಿನ್ನ ತೋರಿಸೋ ರೀತಿ ಬೇರೆ ಇದೆ, ನೀನು ಮಾಡು ಎಲ್ಲ ಸರಿ ಇರುತ್ತೆ ಹಂಗೆ ಅಂದ. ಸರಿ ನೀನು ಇಷ್ಟ ಕಣಪ್ಪ. ನನಗೇನು ಅಂದರೆ ಅವ್ನು ಡೈರೆಕ್ಟರ್ ಆಗ್ಬೇಕನ್ನೋ ಆಸೆ. ಸ್ನೇಹಿತ, ಇವರು ಪ್ರೊಡ್ಯೂಸರು, ಇವ್ರ ಬ್ಯಾನರ್ಗೊಂದು ಒಳ್ಳೆ ಸಿನಿಮಾ ಬೇಕು, ಇವ್ರ ಜೊತೆ ನಾನು ಇದ್ಕೊಂಡ್ರೆ ಸರಿ ಹೋಗುತ್ತೆ, ಬರೀ ಒಂದು ಟೀಮಾಗಿ ಹೋಗ್ಬಿಡೋಣ. ಆಗಿದ್ದಾಗಲಿ, ನಾನು ಹೀರೋ ಅಲ್ಲ, ಕತೆ ಹೀರೋ, ನಾನೊಂದು ಒಳ್ಳೆ ಪಾತ್ರ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಖುಷಿ ಇರುತ್ತೆ. ನಡೀರೋ ನುಗ್ಗೋಣ. ಕ್ಯಾಮ್ರಾಮನ್ ನಮ್ಮ ಫ್ರೆಂಡೇ, ಆ ಡೈರೆಕ್ಟ್ರು ನಮ್ಮ ಫ್ರೆಂಡೇ, ಎಲ್ಲರೂ ಸೇರಿಸ್ಕೊಂಡು ಗುಡ್ಡೆ ಹಾಕಿ ಒಂದು ಒಳ್ಳೆ ತಂಡ ಕಟ್ಕೊಂಡು ಆ ಸಿನಿಮಾ ಮಾಡಿದೆ. ನಾನು ಇಲ್ಲಿದ್ದೀನಿ, ನಾನು ಅಲ್ಲೇ ನೋಡ್ತಾ ಇದ್ದೀನಿ. ಮನ್ಸಲ್ಲೇ ಎಸ್ ಮಾರ್ಕ್ ಬಗ್ಗೆ ಮನ್ಸಲ್ಲೇ ಹೇಳ್ತೀರಾ? ಮನ್ಸಲ್ಲ ಅನ್ನೋದಕ್ಕಿಂತ ಆ ಪಾತ್ರ ನನಗೆ, ಅದೇ ಹೇಳ್ತೀನಿ, ನನ್ನ ಲಕ್ ಹೆಂಗಿದೆಯೋ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಏನೋ ಗೊತ್ತಿಲ್ಲ. ನಾನು ಆಲ್ಫಾ ಅಂತ ಒಂದು ಸಿನಿಮಾ ಶೂಟಿಂಗ್ ಹೋಗಿದ್ದೆ. ಅಲ್ಲಿ ಬಾಬಣ್ಣ, KGF ಬಾಬು ಅಂತಾನೆ ಕರೀತಾರೆ, ಅಂದರೆ ಮ್ಯಾನೇಜರ್ ಬಾಬು. ನಾನು ಆ ಸಿನಿಮಾಗೆ ಶೂಟಿಂಗ್ ಹೋಗಿದ್ದೆ, ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೆ. ಅಲ್ಲಿ ಒಂದಿನ ನಾನು ಪರ್ಫಾರ್ಮ್ ಮಾಡ್ಬೇಕಾದಾಗ ಬಾಬಣ್ಣು ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಒಂದು ನಿಮಿಷ ಬನ್ನಿ ಅಂತ ಒಂದು ಫೋಟೋ ತೊಗೊಂಡು ಸರಿ ಹೋಗಿ ಅಂದರು. ನನ್ನ ಆಲ್ಫಾ ಸಿನಿಮಾ ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮಾರನೇ ದಿನ ಫೋನು, ಮಾರ್ಕಿಗೆ ಸೆಲೆಕ್ಟ್ ಆಗಿದ್ದೀರಾ, ಡೇಟು ಕಳಿಸ್ಬಿಟ್ರು, ಇಷ್ಟು ದಿನ ಡೇಟ್ ಇದೆ ಅಂತ. ನಾನು ಹೆಂಗ್ರಿ ಇದು ಸುದೀಪ್ ಸರ್ ಜೊತೆಗ ನಾನು. ಆಮೇಲೆ ಪೇಮೆಂಟ್
ಸರ್ ನೀವೇನಾರು ಮಾತಾಡ್ಕೊಳ್ಳಿ, ನಾನು ಸಿನಿಮಾ ಮಾಡ್ಬೇಕು ಫಸ್ಟ್ ಅಂತೇಳಿ ದುಡ್ಡು ಕಾಸು ಆಮೇಲೆ ಸೈಡ್ಗೆ ಇಟ್ಟು ನಾನು ಮಾರ್ಕ್ ಒಪ್ಕೊಂಡು ಸಿನಿಮಾ, ಅದು ವಿತಿನ್ 15 ಡೇಸಲ್ಲಿ ಶೂಟಿಂಗ್ಗೆ ಹೋಗ್ಬಿಟ್ಟೆ ನಾನು. ಸೂಪರ್. ಇಲ್ಲಿ ಆಲ್ಫಾ ಮಾಡ್ತಾ ಇದ್ದೆ, ಅವ್ರು ಫೋಟೋ ಕಳಿಸಿದ್ರು, ಸೆಲೆಕ್ಟ್ ಆಯಿತು, ಡೇಟ್ ಕಳಿಸಿದ್ರು, ಶೂಟಿಂಗ್ಗೆ ಹೋಗ್ಬಿಟ್ಟೆ. ನೋಡಿದ್ರೆ ಇವತ್ತು ಟೀಸರಲ್ಲಿ ನಾನಿದ್ದೀನಿ. ನನಗೆ ಅದು ಹೆಂಗಾಯ್ತು ಅಂದರೆ ಟೀಸರ್ ಒಂದು ಸಿಗೋದು ಭಾಳ ಕಷ್ಟ ಅಲ್ಲ ಸರ್? ಯಪ್ಪ, ಅದು ನನಗೆ ಶಾಕಿಂಗ್ ವಿಷಯ ಏನು ಗೊತ್ತಾ, ನಾನು ಮಾಡಿರೋದು ಒಂದು ಚಿಕ್ಕ ಪಾತ್ರ, ಮಾರ್ಕಲ್ಲಿ ಚಿಕ್ಕ ಪಾತ್ರ ಅಂದ್ಕೊಳ್ಳಿ. ಆ ಪಾತ್ರದಲ್ಲಿ ಸೂಪರ್ ಸ್ಟಾರು. ಫಸ್ಟ್ ಟೀಸರಲ್ಲಿ ಲಾಸ್ಟ್ ಡೈಲಾಗು ನಂದು. ಯಾವುದೇ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಲಾಸ್ಟ್ ಡೈಲಾಗು ಹೀರೋ ಸರ್ದೇ ಇರುತ್ತೆ, ಬಟ್ ಮಾರ್ಕಲ್ಲಿ ನನ್ನ ಡೈಲಾಗ್ ಇದೆ. ನನಗೆ ಆಮೇಲೆ ವಿತ್ ಫೇಸ್ ಇದೆ, ಆ ಒಂದು ಎಲಿವೇಶನ್ಸ್ ಇದೆ. ನನಗಂತೂ ಅವತ್ತು ರಾತ್ರಿ ನಿದ್ದೆನೇ ಬಂದಿಲ್ಲ. ಸಂಜೆ 6:45 ರಿಲೀಸ್ ಆಯಿತು. ನೋಡು ಹತ್ತತ್ರ ಒಂದು 50ರಿಂದ 60 ಸರಿ ನೋಡ್ಬಿಟ್ಟಿದ್ದೀನಿ. ಸೂಪರ್. ಸುದೀಪ್ ಸರ್ ಸಿನಿಮಾದಲ್ಲಿ 1 ಕೋಟಿ ವ್ಯೂಸ್ ಅಲ್ಲಿ ನಿಮ್ದು ಒಂದು 6-7 ವ್ಯೂಸ್ ಇದೆ ಅಲ್ವಾ? 50-60 ಮೇಲೇ ಇದೆ. ಅಷ್ಟು ತಿರುಗಿಸಿ ಮರಗಿಸಿ ನೋಡಿ. ಆಮೇಲೆ ಅವತ್ತು ಸಂಜೆ ಆಯಿತು, ಮಾರನೇ ದಿನ ನೋಡ್ತೀನಿ ಸುದೀಪ್ ಸರ್ದು ಎಷ್ಟು ಟ್ರೋಲ್ ಪೇಜಸ್ ಇದ್ರು, ಎಲ್ಲರೂ ನನಗೆ ಟ್ಯಾಗು ಮನ್ಸಲ್ಲೇ ಮಾತಾಡ್ಕೊ. ಎಲ್ಲ ಟ್ಯಾಗ್ ಮಾಡ್ತವ್ರೆ, ರಿಕ್ವೆಸ್ಟ್ ಕಳಿಸ್ತವ್ರೆ. ಗುರು ಏನು ಗುರು ಇದು? ನಾನು ಅಂದರೆ ಸುದೀಪ್ ಸರ್ ಫ್ಯಾನ್ಸ್ ಹಂಗಿದ್ದಾರೆ ಸರ್. ಇಟ್ಸ್ ಕರ್ನಾಟಕದ ಮಾಣಿಕ್ಯ ಅವರು. ನಿಜವಲ್ಲ ಬಹಳ ಖುಷಿ ಆಯಿತು ಅವ್ರ ಜೊತೆ. ಆಮೇಲೆ ಆ ಸೆಟ್ಟಲ್ಲಿ ಅವ್ರು ನೋಡ್ತಾ ಇದ್ರೆ ನಿಜವಲ್ಲ ಮಾತಾಡಕ್ಕಲ್ಲ ಕಷ್ಟ ಅಲ್ವಾ? ಸರ್ ಸಿಗ್ತಾರೆ. ನಮಗೆ ಭಯ. ಈಗ ಸರ್ ನಾವು ಇಲ್ಲಿ ಸೆಟ್ಟಿಗೆ ಬಂದಿದ್ದೀವಿ, ಇವಾಗ ನನಗೆ ಬ್ರೇಕ್ ಇದೆ, ನಾನು ಆರಾಮಾಗಿ ಸಿಕ್ಕೆ. ಸುದೀಪ್ ಸರು ಹೋಲ್ ಸಿನಿಮಾದಲ್ಲಿ ಅವರೇ ಲೀಡು. ಸೊ ಅವರು ಯಾವಾಗಲೂ ಪ್ರೆಷರಲ್ಲಿ ಇರ್ತವ್ರೆ, ಏನೇನು ಇರ್ತಾರೆ ಅಂತ ನಮಗೆ ಭಯ ಮಾತಾಡ್ಸೋಕ್ಕೆ. ನಾನು ಇನ್ಫ್ಯಾಕ್ಟ್ ಮುಹೂರ್ತದ ಫಸ್ಟ್ ಡೇ ಮಾತ್ರ ಅವ್ರನ್ನ ಮಾತಾಡ್ಸಿದ್ದು. ಅದು ಹೆಂಗೆ, ಹಾಯ್ ಸರ್ ಸರ್ ಅಂದೆ. ಹಾಯ್ ಥ್ಯಾಂಕ್ ಯು ಬ್ರದರ್ ಅಂತಂದರು. ಸರ್ ಒಂದು ಸಾರಿ ತಬ್ಕೋಬೋದಾ ಸರ್ ಅಂತೆ. ಕಮಾನ್ ಮ್ಯಾನ್ ಅಂತೇಳಿ ತಬ್ಕೊಂಡ್ರು. ಇನ್ನು ಉಳ್ಕಿದ್ದು 11 ದಿನ ಬಾಸಲ್ಲಿ ಎಂಟ್ರಿ ಕೊಡ್ತಿದ್ದಂಗೆ ನೋಡೋಕ್ಕೆ ಚಂದ, ನೋಡ್ಕೊಂಡು ಹಿಂಗೆ ಇರುವೆ. ಅವ್ರು ಅಪ್ಪಿತಪ್ಪಿ ಕಡೆ ತಿರುಗಿದ್ರೆ ಸಾಕು, ಸರ್ ನಮಸ್ಕಾರ ಸರ್, ಇಷ್ಟೇ. ಅಂದರೆ ಅವ್ರನ್ನ ದೂರದಿಂದನೇ ಎಂಜಾಯ್ ಮಾಡಬೇಕು ಸರ್. ಅದರಲ್ಲಿರೋ ಕಿಕ್ಕೇ ಬೇರೆ. ನನ್ನ ಹತ್ರಕ್ಕೆ ಹೋಗೇ ಇಲ್ಲ, ನಾನು ದೂರದಿಂದನೇ ತುಂಬ ಎಂಜಾಯ್ ಮಾಡಿದ್ದೀನಿ, ಕಲ್ತಿದ್ದೀನಿ. ಇದು ಎಲ್ಲದಕ್ಕೂ ಮೀರಿ ಅವ್ರು ಯಾಕೆ ಸೂಪರ್ಸ್ ಆಗಿದ್ದಾರೆ ಅಂತ ನಾನು ಅವತ್ತು 10-11 ದಿನ ಅನಲೈಸ್ ಮಾಡಿದೆ. ಅವ್ರ ಪ್ಯಾಷನ್ನು, ಅವರು ಪ್ರೆಸೆನ್ಸು ಆಯಿತಾ. ಆಮೇಲೆ ಪಾತ್ರಕ್ಕೆ ರೆಡಿಯಾಗಿ ಒಂದು ಸ್ವ್ಯಾಗಲ್ಲಿ ಬರ್ತಾರೆ ಗೊತ್ತಾ ಸೆಟ್ಟಿಗೆ. ಅವರು ನಾರ್ಮಲ್ ಬರಬೇಕಾದಾಗಲೇ ಮಾರ್ಕ್ ಬಂದಂಗೆ ಇರುತ್ತೆ ಆ ಸ್ವ್ಯಾಗ್, ಅದು ಚಂದ ಸರ್. ಅದು ಮೀರಿ ಆಮೇಲೆ ಈಗ ಸುದೀಪ್ ಸರ್ ಜೊತೆ ಕೆಲಸ ಮಾಡ್ತಿದ್ವಿ ಅಂತ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದವರಲ್ವ ಸರ್. ಇವತ್ತು ಅವ್ರ ಜೊತೇಲಿ ಇದ್ದೀವಿ ಅನ್ನೋದಕ್ಕೆ ಹೇಳ್ಕೊಳಕ್ಕೆ ಹೆಮ್ಮೆ, ಪ್ರೌಡ್ ಫೀಲು. ನನ್ನ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಒಂದಿಷ್ಟು ಜನ ಬೇರೆ ಬೇರೆ ಸಿನಿಮಾ ಮಾಡಿದಾಗೆಲ್ಲ ಮೆಸೇಜ್ ಆಲ್ ದಿ ಬೆಸ್ಟ್ ಮಚ್ಚ ಅಷ್ಟೇ ಮಾಡೋರು. ಸುದೀಪ್ ಸರ್ ಟೀಸರಲ್ಲಿ ನಾನು ಲಾಸ್ಟ್ ಶಾರ್ಟ್ ಬಂದ ತಕ್ಷಣ ಎಲ್ಲ ಫೋನು ಮಚ್ಚ ಏನೋ ಮಚ್ಚ ಇದು ಅಂದರೆ ಅವ್ರು ಯೂಶಲಿ ಫೋನ್ ಮಾಡಲ್ಲ. ನಮ್ಮ ಫ್ರೆಂಡ್ ಆ್ಯಕ್ಟ್ರ್ ಆಗವನೇ, ಈ ಸಣ್ಣ ಪುಟ್ಟ ಪಾತ್ರಗಳು ಅವಕ್ಕೆ. ಇನ್ನು ಒಂದಿಷ್ಟು ಬೇರೆ ಸಿನಿಮಾ ಮಾಡಿದಾಗ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಇಲ್ಲಾಂದ್ರೆ ಒಂದು ಹಾರ್ಟ್ ಸಿನಿಮಾ ಇಷ್ಟೇ ಬರೋವು. ಮಾರ್ಕ್ ಟೀಸರ್ ನೋಡಿದ ತಕ್ಷಣ ಏನು ಮಚ್ಚ ಏನೋ ಇದು ಲಕ್ ನಿಂದು ಸುದೀಪ್ ಸರ್ ಸಿನಿಮಾದಲ್ಲಿ ನೀನು, ಏನು ಎಕ್ಸೈಟ್ಮೆಂಟ್ ನಮ್ಮ ಫ್ರೆಂಡ್ಸ್ಗಳಿಗೆ. ಯಾಕಂದರೆ ಅವರು ಎಷ್ಟೋ ಜನ ಸುದೀಪ್ ಸರ್ ಫ್ಯಾನ್ಸ್ ಇದ್ದಾರೆ. ಅದೆಲ್ಲ ಮಚ್ಚ ಪ್ಲೀಸ್ ಒಂದು ಫೋಟೋ ಅನ್ನೋದು. ನಾನೇ ಒಂದು ಫೋಟೋ ತೆಗ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ. ಸುದೀಪ್ ಸರ್ ಜೊತೆ ಕಿರಣ್ ಅಣ್ಣ ಅಂತಿರ್ತಾರೆ, ಅವ್ರಿಗೆ ಕಿಚ್ಚ ಕಿರಣ್ ಅಂತಾರೆ. ಅವ್ರಿಗೆ ಅಣ್ಣ ಪ್ಲೀಸ್ ಅಣ್ಣ ಒಂದು ಫೋಟೋ ಹಾಕೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿಕೊಂಡು ಹೆಂಗೆಂಗೋ ಫೋಟೋ ತೆಗೆಸ್ಕೊಂಡಿದ್ದೀನಿ. ಅದು ನೋಡಿ ಹೆಂಗಿರುತ್ತೆ ಅಂದರೆ ಸುದೀಪ್ ಸರ್ ನೋಡ್ಬೇಕಂತ ಎಷ್ಟು ಜನ ಕಾಯ್ತಾ ಇರ್ತಾರೆ ಅವ್ರ ಜೊತೆ ವರ್ಕ್ ಮಾಡಿದ್ದು. ನಾನು ವರ್ಕ್ ಮಾಡಿರೋದಕ್ಕೆ ನನ್ನ ಫ್ರೆಂಡ್ಸ್ಗೆ ಅಷ್ಟು ಖುಷಿಯಾಗಿದೆ. ಅವ್ರು ಅಪ್ಪಿ ನೋಡ್ಬಿಟ್ಟಿದ್ರೆ ಇನ್ನೆಂಗೆ. ಸೊ ಅದು ಸಖತ್ ಅಂದರೆ ಸರ್ ನೋಡಿ, ಮತ್ತೆ ಅಗೇನ್ ನಿಮ್ಮ ಇಂಟರ್ವ್ಯೂನಲ್ಲಿ ಶುರುವಿನಲ್ಲಿ ನಾನು ಕೇಳಿದಾಗ ಆ ಸಂದರ್ಭವನ್ನು, ಆ ಕಷ್ಟವನ್ನು ಎಂಜಾಯ್ ಮಾಡಿರೋ ವಿಷಯ ಇದಲ್ವಾ, ಪ್ರತಿ ಹಂತದಲ್ಲೂ ನಿಮ್ಗೆ ರುಚಿ ಸಿಗ್ತಾ ಇದೆ, ಜೀವನದ ರುಚಿ ಸಿಗ್ತಾ ಇದೆ. ಕರೆಕ್ಟ್. ಇಲ್ಲಿಗೆ ಹೋದೆ ಗುರು, ಇದನ್ನ ಮಾಡಿದೆ ಗುರು, ಇವ್ರನ್ನ ಕಂಡೆ ಗುರು, ಇದನ್ನ ನಾನು ಪೂರೈಸಿದೆ ಗುರು ಅನ್ನೋದು ಇದೆಯಲ್ಲ, ಅದೇ ನಿಮ್ಮನ್ನು ತಗೊಂಡು ಹೋಗ್ತಾ ಇದೆ. ಆ ಸ್ವಾದ ಇರಲಿಲ್ಲ ಅಂದರೆ, ಆ ಟೇಸ್ಟ್ ಮಾಡುವ ಒಂದು ಗ್ರಾಫ್ಸ್ ಇರಲಿಲ್ಲ ಅಂದರೆ ತುಂಬ ಕಷ್ಟ ಜೀವನ. ಕರೆಕ್ಟ್ ಸರ್, ಅರಿವಿರ್ಬೇಕಲ್ಲ ಏನು ಮಾಡ್ತಿದ್ವಿ. ಕರೆಕ್ಟ್. ನನ್ನ ಸ್ನೇಹಿತರಿಗೆ ಎಲ್ರಿಗೂ ನಾನು ಫಸ್ಟ್ ಹೇಳೋದು ಅದೇ. ಈಗ ಯಾರಾದರೂ ಹೊಸ್ದಾಗಿ ಅಣ್ಣ ನಾನು ಸಿನಿಮಾ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ, ಫಸ್ಟ್ ಕಲಿ, ಅನುಭವಿಸು, ಕ್ಲಾರಿಟಿ ತಗೋ, ನಿನ್ನ ಬಗ್ಗೆ ನಿನಗೆ ಕ್ಲಾರಿಟಿ ತಗೋ. ನಾನು ಯಾವ ಸ್ಟೇಜಲ್ಲಿದ್ದೀನಿ, ನಾನು ಏನು ಕಲಿಬೇಕು, ಏನು ಮಾಡಬೇಕು, ನಿನಗೆ ನೀನು ಕ್ಲಾರಿಟಿ ತಗೋ, ಆಮೇಲೆ ಮಾಡು. ಕರೆಕ್ಟ್.
ನನಗೆ ಇದನ್ನೇ ಹೇಳೋದು ಎಲ್ರಿಗೂ. ಸೊ ಅದು ಅರ್ಥ ಮಾಡ್ಕೋಬೇಕಷ್ಟೇ. ಹೆಂಗಿದೆ ಸರ್ ಲೈಫ್ ಇವಾಗ? ಕಲರ್ಫುಲ್ ಆಗಿದೆ, ಚೆನ್ನಾಗಿದೆ. ಅಂದರೆ ನಾನು ಹೇಳ್ತಾ ಇರೋದು ಈಗ ನನ್ನ ಮದುವೆ ಆದಮೇಲೆ ಕೂಡ ಒಂದು ಬದಲಾವಣೆ ಇದೆ. ಮೊದಲು ಬ್ಯಾಚುಲರ್ ಇದ್ದಾಗ ಒಂದು ಲೈಫ್ ಸ್ಟೈಲ್ ಇತ್ತು, ಮದುವೆ ಆದಮೇಲೆ ಇನ್ನೊಂಥರ ಲೈಫ್ ಸ್ಟೈಲ್ ಇದೆ. ಸೊ ಮತ್ತೆ ಅಡಿಗೆ ನೀವೇ ಮಾಡ್ತಿದ್ರಿ ಈಗ? ನೋ ಎಲ್ಲ ಕೆಲಸ ಮಾಡ್ಕೊಡೋದಂತ ಮನೇಲಿ? ಇಲ್ಲ ಸರ್, ನನ್ನ ವೈಫು ಪಾಪ ನನಗೆ ಲೋಟ ಎತ್ತಿಡಕ್ಕೂ ಬಿಡಲ್ಲ. ಅವಳೇ ಎಲ್ಲ ನನಗೆ ಅಷ್ಟು ಇಷ್ಟಪಡ್ತಾಳೆ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ, ಅದೇನು ತೊಂದರೆ ಇಲ್ಲ. ತುಂಬ ಅನ್ಯನ್ಯವಾಗಿ ಏನಿತ್ತು ಅಂತ ಹೇಳಿಸ್ಬೇಕಾಗಿತ್ತು. ನೀವು? ನಮ್ಗೆ ನಾವು ಆರಾಮಾಗಿದ್ದೀವಿ ಸರ್, ಆರಾಮಾಗಿದ್ದೀವಿ ಸರ್. ಓಕೆ, ಆರಾಮಾಗೇ ಇರಿ. ಸೊ ಅದಾದಮೇಲೆ ಮಾಮೂಲಿ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಾ ಇದ್ದೀನಿ. ಈಗ ಮಾರ್ಕ್ ಡಿಸೆಂಬರ್ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮಾರ್ಕ್ 25ಕ್ಕೆ, ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡು ದುನಿಯಾ ವಿಜಯ್ ಸರ್ದು, ಅದರಲ್ಲೂ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಲವ್ಲಿ ಸ್ಟಾರ್ ಪ್ರೇಮ್ ಸರ್ ಜೊತೆ ಒಂದು ಡಿಕ್ಕಿ ಅಂತ, ಅದು ಶೂಟ್ ಕಂಪ್ಲೀಟ್ ಆಗಿದೆ. ಇನ್ನೊಂದಿಷ್ಟು ಹೊಸಬರು ಸಿನಿಮಾಗಳನ್ನ ಈಗ ಶೂಟಿಂಗ್ ಆಗ್ತಿರೋ ಸಿನಿಮಾ ಇದು ಚೀತು ಅಂತ. ಯಾವಾಗಲೂ ನಾವು ಚೀತು ಅಂತೀವಲ್ಲ, ಹಂಗೆ ಇದು ಚೀತು. ಮಂಜು ಸರಲ್ಲ ಇದ್ರಲ್ಲ ಸರ್? ಹೌದು, ಅವ್ರ ಮಾಸ್ಟರ್. ಇದು ಒಂದು ನಮ್ಮ ಊರು ಬಿಟ್ಟು ಬೇರೆ ಊರಲ್ಲಿ ಒಂದು ಪಂದ್ಯಾವಳಿಗೆ ಬಂದಿರ್ತೀವಿ, ನಾನು ಹೀರೋ. ಸೊ ಅಲ್ಲಿ ಹೀರೋ ಯಾರು ಸ್ವಲ್ಪ ಪರಿಚಯ ಮಾಡ್ಕೊಡಿ ಸ್ವಲ್ಪ. ಹೀರೋ ಸನತ್ ಅಂತ. ನಾನು ಅಭಿನಯ ತರಂಗದಲ್ಲಿ ಆಕ್ಟಿಂಗ್ ಡಿಪ್ಲೊಮಾ ಮಾಡಿದ್ನಲ್ಲ, ಅಲ್ಲಿ ಅವರು ಸೀನಿಯರು. ಬಿಫೋರ್ 2-3 ಸಿನಿಮಾ ಮಾಡಿದ್ರು ಇವರು, ಕಮರೋ ಟು ಚೆಕ್ ಪೋಸ್ಟ್ ಅಂತ, ಆ ಹೀರೋ ಅವರು. ಸೊ ಇದು ಅವ್ರದ್ದು 3ನೇದು 4ನೇದು ಸಿನಿಮಾ. ಸೊ ಅವರು ಒಳ್ಳೆ ಪ್ರತಿಭೆ. ಈಗ ಒಂದಿಷ್ಟು ಬೆಳಕಿಗೆ ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಿದ್ದಾರೆ. ಸರ್ ಎಸ್ ಸರ್, ಅವರು ಬೆಳಕಿಗೆ ಬರ್ತಿದ್ದಾರೆ, ನಮಗೂ ಬೆಳಕು ಬರ್ತಾ ಇದೆ. ಹೀಗೆ ಬೆಳಕು, ಹೊಳಪು, ಐಶ್ವರ್ಯ, ಆನಂದ, ಅಭಿಮಾನ ಎಲ್ಲವೂ ನಿಮ್ದಾಗಲಿ ಸರ್. ಎಸ್, ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ನಿಮ್ಮ ನಗನಗ್ತಾ ಮಾತಾಡ್ತಿರಲ್ಲ, ಅಂದ್ರೆ ಮನಸಾರೆ ಮಾತಾಡ್ತಿದ್ದೀರ ನೀವು. ಅದೊಂಥರ ನೋಡಕ್ಕೆ ಒಂದು ಆನಂದ. ಭಾರಿ ವಿಷಯಗಳನ್ನ ನಾನು ತಿಳ್ಕೊಂಡೆ, ಭಾರಿ ವಿಷಯಗಳನ್ನ ಕಲ್ತ್ಕೊಂಡೆ. ನಮ್ಮ ಆತ್ಮೀಯ ಕನ್ನಡಿಗರಿಗೂ ಇದು ಇಷ್ಟ ಆಗತ್ತೆ ಅನ್ನೋ ನನ್ನ ಭಾವನೆ. ಏನ್ ಹೇಳ್ತೀರಿ ಆತ್ಮೀಯ ಕನ್ನಡಿಗರಿಗೆ? ನೀವೇ ಏನ್ ಮಾಡ್ಬಿಡಿ. ಖಂಡಿತ. ಶ್ರೀಧರ್ ಅವರು ಅಂತ ನನಗೆ ಸುಮಾರು ವರ್ಷಗಳಿಂದ ಪರಿಚಯ. ಯಾಕೆಂದರೆ ಇವ್ರು ಪ್ರತಿ ಸಾರಿ ಒಂದು ವಿಷಯನ ನಿಮ್ಮ ಹತ್ರ ತೊಗೊಂಡು ಬರಬೇಕಾದಾಗ ಬ್ಯಾಕ್ಗ್ರೌಂಡಲ್ಲಿ ಅಷ್ಟೇ ಕಷ್ಟಪಡ್ತಾರೆ. ಇವ್ರ ಜೊತೆ ನಂದು 2-3 ಇಂಟರ್ವ್ಯೂ ಆಗಿದೆ. ಈಗ ನನಗೆ ಹೆಂಗೆ ಮನ್ಸಾರೆ ಮಾತಾಡ್ತಾರೆ ಅಂತಾರಲ್ಲ, ಅದೇ ರೀತಿ ಇವರು ಪ್ರತಿ ವಿಷಯನೂ ಮನ್ಸಾರೆ ನಿಮ್ಮ ಹತ್ರ ತೊಗೊಂಡು ಬರೋದು. ಆ ವಿಷಯ ನನಗೆ ಬಹಳ ಖುಷಿ ಆಗುತ್ತೆ. ದಯವಿಟ್ಟು ಆತ್ಮೀಯ ಕನ್ನಡಿಗ ಪೇಜ್ನ ಫಾಲೋ ಮಾಡಿ, ಇವ್ರಿಗೆ ಸಪೋರ್ಟ್ ಮಾಡಿ, ಇವ್ರನ್ನ ಇನ್ನೂ ಒಂದು ಹಂತಕ್ಕೆ ನೀವು ಕರ್ಕೊಂಡು ಹೋಗಬೇಕು. ಯಾಕಂದರೆ ನಿಮ್ಮ ಪ್ರೀತಿ ಆಶೀರ್ವಾದ ಇದ್ದರೆ ನಮ್ಮಂಥ ಕಲಾವಿದರಿಗೆ ಇನ್ನೂ ಇವ್ರು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಜರ್ನಿ ನಿಮ್ಮೆಲ್ರಿಗೂ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಒಳ್ಳೆಯದಾಗಲಿ ಶ್ರೀಧರ್ ಸರ್. ಆಲ್ ದಿ ಬೆಸ್ಟ್. ಈ ಕಲಾವಿದನಿಗೆ ನಿಮ್ಮ ಆಶೀರ್ವಾದ ಇರಲಿ ಆತ್ಮೀಯ ಕನ್ನಡಿಗರಿಗೆ.